ಮನೆಯಲ್ಲಿ ಹೋಮ್ ಮಿನಿಸ್ಟರ್ ಅಂತ ಹೆಣ್ಮಕ್ಳನ್ನೇ ಕರೆಯೋದು. ಈ ಹಣಕಾಸಿನ ವಿಚಾರದಲ್ಲಿ ಲೆಕ್ಕ ಪಕ್ಕ ಕೊಡೋದು ಹೆಣ್ಮಕ್ಳು. ಹೀಗಾಗಿ ಈ ನಿರ್ಮಾಣ ಸಂಸ್ಥೆ ಅನ್ನುವಂಥದ್ದು ಜೊತೆಗೆ ಇರಬಹುದು. ಜೊತೆಗೆ ಪಾರ್ವತಮ್ಮ ರಾಜ್ಕುಮಾರ್ ಅವರ ಕಾಲದಿಂದ ಹಿಡಿದು ಯಾವ್ಯಾವ ಸಿನಿಮಾಗಳನ್ನು ಅವ್ರು ಮಾಡಿದ್ದಾರೆ ಹೆಣ್ಮಗಳಾಗಿ ವಹಿಸ್ಕೊಂಡು ಆ ಸಿನಿಮಾಗಳೆಲ್ಲ ಸೂಪರ್ ಡೂಪರ್ ಹಿಟ್. ಇವತ್ತಿನ ಕಾಲಘಟ್ಟದಲ್ಲಿ ತನಿಷಾ ಕುಪ್ಪಂಡ ಅವರು ತಮ್ಮ ಕುಪ್ಪಂಡಾಸ್ ಪ್ರೊಡಕ್ಷನ್ ಮೂಲಕ ನಿರ್ಮಾಪಕಿಯಾಗಿ ಈಗ ಬರ್ತಿರೋವಂಥದ್ದು ಕೋಣ ಸಿನಿಮಾ ಮೂಲಕ. ಸೊ ಅವ್ರು ನಿರ್ಮಾಪಕಿನೇ ಇದ್ದಾರೆ, ನಟಿ ಕಮ್ ನಿರ್ಮಾಪಕಿ. ನಾವು ಇಷ್ಟು ದಿನ ಬಿಗ್ ಬಾಸ್ ಖ್ಯಾತಿಯ ತನಿಷಾ ಅಂತ ಹೇಳ್ತಿದ್ವಿ, ಆದರೆ ಈಗ ಕೋಣ ಸಿನಿಮಾ ಖ್ಯಾತಿಯ ನಿರ್ಮಾಪಕಿ ಅಂತ ಕರಿಬೇಕು. ಸೋ ಸ್ವೀಟ್ ಆಫ್ ಯು, ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಇಷ್ಟು ಪ್ರೀತಿಯಿಂದ ನನ್ನನ್ನು ಮಾತಾಡಿಸ್ಬೇಕಾದ್ರೆ ನನಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆ್ಯಂಡ್ ಈ ಪೊಸಿಷನ್ ಅಪ್ಗ್ರೇಡೇಷನ್ ಇದೆಯಲ್ಲ, ಅದು ಒಂಥರ ಲೈಫ್ನಲ್ಲಿ ನಾವು ಇನ್ನೊಂದು ಸ್ಟೆಪ್ಪನ್ನ ಮೇಲೆ ಹತ್ತಿದ್ದೀವಿ ಅನ್ನೋದನ್ನು ನಮಗೆ ತೋರಿಸ್ಕೊಡ್ತಾ ಇದೆ ಅಂತ ಹೇಳ್ಬೋದು. ಐ ಫೀಲ್ ವೆರಿ ನೈಸ್ ಬೀಯಿಂಗ್ ಎ ಪ್ರೊಡ್ಯೂಸರ್ ಆ್ಯಂಡ್ ಟು ಹೆಕ್ಟಿಕ್ ಆಲ್ಸೋ ಅಟ್ ದ ಸೇಮ್ ಟೈಮ್. ಕೋಣ ಸಿನಿಮಾ ಇದೆ ಅಕ್ಟೋಬರ್ 31ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಹಾಗೆ ನೀವು ಹೇಳಿದಾಗ ನನಗೆ ರಿಯಲೈಸ್ ಆಗ್ತಾ ಬಂತು, ಅಂದರೆ ನೀವು ಹೇಗೆ ಹುಡುಕಿದ್ರೂ ಇಂಡಸ್ಟ್ರಿನಲ್ಲಿ ಬೆರಳೆಣಿಕೆಯಷ್ಟೇ ಹೆಣ್ಮಕ್ಳು ಪ್ರೊಡ್ಯೂಸರ್ ಸಿಗ್ತಾರೆ. ಅವರೆಲ್ಲರೂ ಒಂಥರ ಒಂದು ಡೆಫಿನೆಟ್ ಎಕ್ಸಾಂಪಲ್ನ ಸೆಟ್ ಮಾಡಿ ಹೋಗಿದ್ದಾರೆ, ಖಂಡಿತ ಹೌದು. ಬಟ್ ಅಟ್ ದ ಸೇಮ್ ಟೈಮ್ ಕಡಿಮೆ ಜನ. ಸೊ ಎಲ್ಲರೂ ಈ ಸಿನಿಮಾ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಸಪೋರ್ಟ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಹೆಣ್ಮಕ್ಳು ಪ್ರೊಡ್ಯೂಸರ್ನ ನಮ್ಮ ಇಂಡಸ್ಟ್ರಿಗೆ ಕರ್ಕೊಂಡು ಬರಬೇಕು, ಎಲ್ಲರೂ ಇನ್ಸ್ಪೈರ್ ಮಾಡಬೇಕು. ನಾನಂತೂ ಆ ಒಂದು ಧ್ಯೇಯ ಇಟ್ಕೊಂಡು ಮುಂದೆ ನುಗ್ತಾ ಇದ್ದೀನಿ. ಸೊ ಎಲ್ಲರೂ ಕೋಣ ಸಿನಿಮಾದಂತಹ ಒಂದು ಎಂಟರ್ಟೈನರ್ ಸಿನಿಮಾನ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಹಣಕಾಸಿನ ವಿಚಾರದಲ್ಲಿ ತನಿಷಾ ಅವರು ಎಷ್ಟು ಪಕ್ಕ ಇದ್ದಾರೆ, ಎಷ್ಟು ಗ್ಯಾರಂಟಿ ಕೊಡ್ತಾರೆ? ನಾನು ಆ್ಯಕ್ಚುಲಿ ಹಣಕಾಸಿನ ವಿಚಾರದಲ್ಲಿ ಇವಾಗಿಂದ ಅಂತ ಅಲ್ಲ, ಮೊದಲಿನಿಂದನೂ ಐ ಆಮ್ ವೆರಿ ಪರ್ಟಿಕ್ಯುಲರ್. ಕೊಟ್ಟು ಬರಲಿಲ್ಲ ಅನ್ನೋದು ಬೇರೆ ಆಗತ್ತೆ. ಬಟ್ ಲೆಕ್ಕ ಇಡೋದು ಅಂತ ಬಂದಾಗ ಇವನ್ ನನ್ನ ಮಮ್ಮಿಗೆ ಏನು ಇಟ್ಕೋ ಅಂತ ಕೊಡ್ತಾ ಇದ್ದೆ, ಅಥವಾ ಇದು ಎಲ್ಲಿಂದ ಎಷ್ಟು ಖರ್ಚಾಯಿತು ಅನ್ನೋದಾಗಿರಬಹುದು. ಇವೆಲ್ಲವನ್ನೂ ನಾನು ಸ್ವಲ್ಪ ಮೊದಲಿನಿಂದನೂ ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಇಟ್. ಸ್ವಲ್ಪ ಕಟ್ನಿಟ್ಟು ಅಂತಾರಲ್ಲ, ಹಂಗನ್ಬಿಟ್ಟು ಏನು ಖರ್ಚು ಮಾಡಲ್ಲ ಅಂತೇನಿಲ್ಲ, ಧಾರಾಳವಾಗಿ ಖರ್ಚು ಮಾಡ್ತೀನಿ. ಯಾವುದಕ್ಕೆ ಬೇಕು ಅದಕ್ಕೆ ಖರ್ಚು ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಬ್ರ್ಯಾಂಡ್ ಬಟ್ಟೆ ತೊಗೊಳ್ಬೇಕು ಅನ್ನೋದಕ್ಕೆ 10-20 ಸಾವಿರ ರೂಪಾಯಿ ಕೊಡೋದಕ್ಕಿಂತ ಹೆಚ್ಚಾಗಿ ಯಾವುದೋ ಒಂದು ಕಲರ್ಫುಲ್ ಬಟ್ಟೆ, ಎಸ್ಪೆಷಲಿ ನಾವು ಈ ಇಂಡಸ್ಟ್ರಿನಲ್ಲಿ ಇರೋದ್ರಿಂದ ಯಾವುದೋ ಒಂದು ಕಲರ್ಫುಲ್ ಬಟ್ಟೆ ಆ ಒಂದು 10,000ದಲ್ಲಿ ಅಟ್ಲೀಸ್ಟ್ ಒಂದು 5 ಬರುತ್ತೆ ಅಂತಂದ್ರೂ ಕೂಡ ಐ ಪ್ರಿಫರ್ ದ್ಯಾಟ್. ಏನಕ್ಕೆ ಅಂತಂದರೆ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಯಾವುದೋ ಒಂದು ಕಡಿಮೆ ದುಡ್ಡಲ್ಲಿ ತೊಗೊಂಡು ಮಜಾ ಮಾಡಿಬಿಡ್ಬೇಕು ಅನ್ನೋ ಥರ ಅಲ್ಲ, ನಮಗೆ ಯೂಸ್ ಆಗುವಂಥದ್ದು. ಈಗ ಯಾವುದೋ ಒಂದು ಬ್ರ್ಯಾಂಡ್ಗೆ ಹೋಗಿ ನಾವು ಅಷ್ಟೊಂದು ದುಡ್ಡು ಕೊಟ್ಟು ಒಂದೇ ಬಟ್ಟೆನ ಆಬ್ವಿಯಸ್ಲಿ ನಾವು ರಿಪೀಟ್ ಮಾಡೋಕ್ಕಾಗಲ್ಲ, ಆ ಥರದ್ದು ಬಂದಿರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಬಂದಾಗ ನಮ್ಮ ಒಂದು ಲಿಮಿಟ್ ಎಷ್ಟಿರುತ್ತೋ ಅದನ್ನು ಕ್ರಾಸ್ ಮಾಡಿ ಹೋಗಬಾರ್ದು ಅಂತ ಆಬ್ವಿಯಸ್ಲಿ ಅಪ್ಪ ಅಮ್ಮ ಹೇಳ್ಕೊಡ್ತಾರೆ. ಅದೆಲ್ಲವೂ ಇರೋದ್ರಿಂದ ಆ ರೀತಿಯಾಗಿ ಯೋಚನೆ ಮಾಡೋದು ಜಾಸ್ತಿ. ಆ್ಯಂಡ್ ಇದೇ ವಿಚಾರ, ಇದೇ ಕ್ವಾಲಿಟಿ ಆಫ್ ವರ್ಕ್ ನಾನು ಎಷ್ಟು ಕಡಿಮೆನಲ್ಲಿ ವರ್ಕೌಟ್ ಮಾಡ್ಬೋದು ಅನ್ನೋದನ್ನು ನೋಡೋದು ಜಾಸ್ತಿ. ಸೊ ನನಗೆ ಈ ಆರ್ಟಿಸ್ಟ್ ಬೇಕಾಗೋದು ಇದೇ ಆರ್ಟಿಸ್ಟ್, ಬಟ್ ಅವರ ಒಂದು ಪೇಮೆಂಟನ್ನು ಒಪ್ಸೋ ಜವಾಬ್ದಾರಿ ನಂದು. ಸೊ ನಾನು ಅದನ್ನು ಜವಾಬ್ದಾರಿಯಾಗಿ ತೊಗೊಂಡೆ. ಕೆಲವರು ಒಬ್ಬ ಲೇಡಿ ಪ್ರೊಡ್ಯೂಸರ್ ಆಗಿ ಮುಂದೆ ಬಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ಸಪೋರ್ಟ್ ಮಾಡಿದ್ರು. ಇನ್ನು ಕೆಲವರು ಆರ್ಟಿಸ್ಟ್ ಆಗಿದ್ದವ್ರು ಪ್ರೊಡ್ಯೂಸರ್ ಆಗಿದ್ದಾರೆ ಅಂತ ಸಪೋರ್ಟ್ ಮಾಡಿದ್ರು. ಇನ್ನು ಕೆಲವರು ನನ್ನ ಲೈಫ್ ಜರ್ನಿನಲ್ಲಿ ಇದ್ದಂಥವ್ರು ಆರ್ಟಿಸ್ಟ್ಗಳು. ಸೊ ಅವರೆಲ್ಲರೂ ಕೂಡ ನನಗೆ ಓಕೆ ನನ್ನ ಫ್ರೆಂಡ್ ಸಿನಿಮಾ ಮಾಡ್ತಾ ಇದ್ದಾರೆ, ನನ್ನ ಒಂದು ಆರ್ಟಿಸ್ಟ್ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಸಪೋರ್ಟ್ ಮಾಡಿದ್ರು. ಈ ರೀತಿಯಾಗಿ ಒಂದು ಆರ್ಟಿಸ್ಟ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ನಾನು ಈ ಕೋಣ ಸಿನಿಮಾದಲ್ಲಿ ಪ್ರೊಡ್ಯೂಸರ್ ಆಗಿ ನನ್ನ ಫೇವರ್ನಲ್ಲಿ ಮಾಡ್ಕೊಂಡಿರೋದಿದೆ. ಅದೇ ಪೋಸ್ಟರ್ ನೋಡ್ತಿದ್ರು, ಆಲ್ಮೋಸ್ಟ್ ನಿಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಸ್ಪರ್ಧಿಗಳೇ ಇಲ್ಲಿ ಕಾಣಿಸುವಂಥದ್ದು. ವಿನಯ್ ಅವರು ಇರ್ಬೋದು, ನಮ್ರತಾ ಇವರಿಬ್ರು, ನೆಕ್ಸ್ಟ್ ಸೀಸನ್ನಲ್ಲಿ ಬಂದಂಥವ್ರು ಇವರಿಬ್ರು, ಆ್ಯಂಡ್ ದೆನ್ ತುಕಾಲಿ ಅವರಿದ್ದಾರೆ. ಆ್ಯಂಡ್ ಆಲ್ಸೋ ಎಲ್ಲ ಒಂದೇ ಫ್ರೇಮ್ನಲ್ಲಿ ತುಂಬಸಕ್ಕಾಗದೇ ಇರೋಷ್ಟು ಆರ್ಟಿಸ್ಟ್ ಇದ್ದಾರೆ. ಮಂಜು ಪಾವಗಡ ಅವರಿದ್ದಾರೆ, ಗೋಲ್ಡ್ ಸುರೇಶ್ ಅವರಿದ್ದಾರೆ, ಇನ್ನೂ ಒಂದಷ್ಟು ಜನ ಇದ್ದಾರೆ ಆರ್ಟಿಸ್ಟ್. ನಿರಂಜನ್ ಅವರಿದ್ದಾರೆ. ನಮ್ಮ ಸಿನಿಮಾದವರು ಅಂತ ಬಂದಾಗ ಮಟ್ ಸರ್ ಆಗಿರ್ಬೋದು, ರಘುರಾಮನಕೊಪ್ಪ ಅವರಾಗಿರ್ಬೋದು, ವಿಜಯ್ ಚಂಡೂರ್ ಅವರಾಗಿರ್ಬೋದು, ಹುಲಿ ಕಾರ್ತಿಕ್ ಅವರಾಗಿರ್ಬೋದು, ಜಗ್ಗಪ್ಪ, ಸುಸು, ಇವರೆಲ್ಲರೂ ಹೆಂಗಾಗ್ತಾರೆ ಅಂತಂದರೆ ಒಂದೊಂದು ಡಿಪಾರ್ಟ್ಮೆಂಟಿಂದ ಬಂದಿದ್ದಾರೆ. ಲೈಕ್ ಒಂದು ಟಿ ವಿ ಮೀಡಿಯಮ್ ಅಂತ ಬಂದಾಗ ನನಗೆ
ಜಗಪ್ಪ ಸುಸ್ಸು, ಹುಲಿ ಕಾರ್ತಿಕ್ ಈ ರೀತಿಯಾಗಿ ಬಂತು. ಆ್ಯಂಡ್ ಸಿನಿಮಾ ಅಂತ ಬಂದಾಗ ರಘು ರಾಮನಕೊಪ್ಪ ಅವರಾಗಿರ್ಬೋದು, ಎಂ ಕೆ ಮಠ ಅವರಾಗಿರ್ಬೋದು, ವಿಜಯ್ ಚಂಡೂರ್ ಅವರಾಗಿರ್ಬೋದು, ಈ ರೀತಿಯಾಗಿ ಡಿವೈಡ್ ಆಯಿತು. ಮತ್ತು ಇನ್ನೊಬ್ಬರು IAS ತಾಯಿ ಪಾತ್ರ ಮಾಡಿದ್ದಾರೆ, ಸುಧಾ ಅವರಾಗಿರ್ಬೋದು. ಸೊ ಇವರೆಲ್ಲ ಸಿನಿಮಾದವರಾದರು. ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಬಿಗ್ ಬಾಸ್ ಫೇಮ್ ಅಂತ ಬಂದಾಗ ಅಂದರೆ ಜನಕ್ಕೆ ಹತ್ತಿರ ಆದಂಥವ್ರು ಅವರೆಲ್ಲರೂ. ಶಿಶಿರ್ ಅವರಾಗಿರ್ಬೋದು, ರಂಜಿತ್ ಆಗಿರ್ಬೋದು, ನಾನಾಗಿರ್ಬೋದು, ನಾವೆಲ್ಲರೂ ಜನಕ್ಕೆ ಹತ್ತಿರ ಆದಂಥ ಮೀಡಿಯಮ್ ಅದು. ಸೊ ಅಂಥದ್ದನ್ನೆಲ್ಲನೂ ನಾವು ಡಿವೈಡ್ ಮಾಡಿಕೊಂಡು ಆ್ಯಂಡ್ ಸಿನಿಮಾದಲ್ಲಿ ಮೇನ್ ಹೆಡ್ ಅಂತ ಬಂದಾಗ ನಮ್ಮ ಕೋಮಲ್ ಸರು. ಸೊ ಒಂದು ಅಥಾರಿಟೇಟಿವ್ ಪ್ಲೇಸಲ್ಲಿ ನಾನು ನಿಂತು ನಮ್ಮ ಸ್ನೇಹಿತರು ಆಗಿರುವಂಥವ್ರ ಜೊತೆಗೆ ಒಳ್ಳೆ ಆರ್ಟಿಸ್ಟ್ಗಳನ್ನು ನಾನು ಪಿಕ್ ಮಾಡ್ಕೊಂಡಿರುವಂಥದ್ದಾಗಿದೆ. ಹೇಗೆ ಅನಿಸ್ತು ಅಂದರೆ ನೀವು ಅಪ್ರೋಚ್ ಮಾಡಿದಾಗ ಈ ರೀತಿ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಆ್ಯಕ್ಟರ್ ಮಾತ್ರ ಅಲ್ಲ ಪ್ರೊಡ್ಯೂಸ್ ಕೂಡ ಮಾಡ್ತಿದ್ದೀನಿ ಅಂದಾಗ ಆಬ್ವಿಯಸ್ಲಿ ಕೆಲವ್ರಿಗೆ ಶಾಕ್ ಆಗಿರುತ್ತೆ. ಇಷ್ಟು ಬೇಗ ಬೆಳೆದ್ಬಿಟ್ರೆ ಹೇಗೆ ತನಿಷಾ ಅವರು? ಯಾಕಂದರೆ ನಿಮ್ಮ ಜರ್ನಿ ತುಂಬ ಲಾಂಗ್ ಇರ್ಬೋದು, ಇಂಡಸ್ಟ್ರಿನಲ್ಲಿ ಸತತವಾಗಿ ಸಕ್ರಿಯರಾಗಿದ್ದೀರಾ. ಆದರೆ ಎಲ್ಲೋ ಬಿಗ್ ಬಾಸ್ ನಂತರ ಇವರು ತುಂಬ ಫೇಮ್ ಗಳಿಸಿದ್ರು ಅನ್ನೋಂಥವ್ರು ಬೇರೆ ಆಗಿರ್ತಾರೆ. ಹಾಗಾಗಿ ಅಪ್ರೋಚ್ ಮಾಡಿದಾಗ ನಿಮ್ಮ ಸಹಸ್ಪರ್ಧಿಗಳೇ ಮಾಡ್ತೀವಿ ಅಂತ ಎಷ್ಟು ಖುಷಿಯಿಂದ ಮುಂದೆ ಬಂದರು? ಬಹಳಷ್ಟು ಜನ ಖುಷಿಯಿಂದ ಮುಂದೆ ಬಂದರು. ಕೆಲವ್ರನ್ನ ಬಲವಂತವಾಗಿ ಒಪ್ಸಿದ್ದೀನಿ, ನಾನು ಇಷ್ಟ ಕೊಡೋದು ನಂಗೆ ಗೊತ್ತಿಲ್ಲ, ನೀನು ಮಾಡಬೇಕು ಅಂತ ಅಂದ್ಬಿಟ್ಟು. ಆಬ್ವಿಯಸ್ಲಿ ಆ ಸಾಲಿಗೆ ನಮ್ಮಲ್ಲಿ ಇರುತ್ತೆ. ಆ್ಯಂಡ್ ಸ್ನೇಹಿತರಿಗೆ ಸಪೋರ್ಟ್ ಮಾಡಬೇಕು ಅಂತ ನಿಂತಾಗ ಆ ಮನಸ್ಥಿತಿಯಿಂದ ಅವರು ನನಗೆ ಸಪೋರ್ಟ್ ಮಾಡಿ ಇದು ಮಾಡ್ಕೊಂಡಿದ್ದಾರೆ. ಏನಂತಂದರೆ ಬೇರೆಯವ್ರಿಗೆ ಹೇಳೋ ಹಾಗೆ ನಾನು ಅವ್ರಿಗೆ ಹೇಳೋಕ್ಕಾಗಲಿಲ್ಲ, ಅವರು ಬೇರೆಯವ್ರ ಹತ್ರ ಡಿಮ್ಯಾಂಡ್ ಮಾಡೋ ಹಾಗೆ ನನಗೆ ಆಬ್ವಿಯಸ್ಲಿ ಎಲ್ಲ ಬ್ಯುಸಿ ಇರೋವಂಥ ಆರ್ಟಿಸ್ಟ್ಗಳೇನೆ. ಸೊ ಅವರು ಬೇರೆಯವ್ರ ಹತ್ರ ಡಿಮ್ಯಾಂಡ್ ಮಾಡೋ ಹಾಗೆ ನನ್ನ ಹತ್ರ ಮಾಡಿಲ್ಲ. ನಮ್ಮ ಸ್ನೇಹಿತೆ ಸಿನಿಮಾ ಮಾಡ್ತಾ ಇದ್ದಾಳೆ, ಬೆಳಿಬೇಕು ಅನ್ನೋ ಒಂದು ನಿಟ್ಟಿನಿಂದ ಅವರು ಕೂಡ ನನಗೆ ಸಪೋರ್ಟಿವ್ ಆಗಿ ನಿಂತು ಏನೋ ನಾನು ತಕ್ಕಮಟ್ಟಿಗೆ ಏನು ಕೊಟ್ಟನೋ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಸಿನಿಮಾ ಶೂಟ್ ಮಾಡ್ತಾ ಇರಬೇಕಾದ್ರೂ ಕೂಡ ಕೋಮಲ್ ಸರ್ ಹೇಗೆ ಸಪೋರ್ಟ್ ಮಾಡಿದ್ರೋ ಎಲ್ಲ ಆರ್ಟಿಸ್ಟನ್ನು ಹಾಗೆ ಸಪೋರ್ಟ್ ಮಾಡಿದ್ದಾರೆ. ಬಟ್ ಕೋಮಲ್ ಸರ್ ಮಾಡುವಂತಹ ರೀತಿಯ ಸಪೋರ್ಟು ಎಲ್ಲ ಪ್ರೊಡ್ಯೂಸರ್ಸ್ಗಳಿಗೆ ಸಿಕ್ಕಿಬಿಟ್ರೆ ಐ ಥಿಂಕ್ ಆ ಸಿನಿಮಾ ಗೆಲ್ಲೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಸೊ ಆ ರೀತಿಯ ಸಪೋರ್ಟಿವ್ ಆರ್ಟಿಸ್ಟ್ ಆಗಿರ್ಬೋದು. ಮತ್ತು ಟೆಕ್ನಿಷಿಯನ್ಸ್ನಲ್ಲಿ ನಮಗೆ ಏರ್ಪೇರ್ಗಳಾಗಿರೋದುಂಟು. ಹೇಗೆ ಅಂತಂದರೆ ಆಬ್ವಿಯಸ್ಲಿ ಇವರೆಲ್ಲ ಬಿಹೈಂಡ್ ದ ಕ್ಯಾಮ್ರಾ ವರ್ಕ್ ಮಾಡ್ತಿರ್ತಾರೆ. ನಮ್ಗಳಿಗೆ ಯಾರು ಹೆಂಗೆ ಇರ್ತಾರೆ, ಹೇಗೆ ವರ್ಕ್ ಮಾಡ್ಬೋದು ಅನ್ನೋದ್ರದ್ದು ಒಂದು ಕುತೂಹಲನೂ ಇರುತ್ತೆ. ಅಟ್ ದ ಸೇಮ್ ಟೈಮ್ ಯಾರೋ ಕೆಲವ್ರ ಜೊತೆ ವರ್ಕ್ ಮಾಡಿರೋದ್ರೆ ಇವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಅಷ್ಟೇ ನೋಡಿರ್ತೀವಿ ಆರ್ಟಿಸ್ಟ್ ಆಗಿ ನಿಂತಿದ್ದಾಗ. ಈಗ ಪ್ರೊಡ್ಯೂಸರ್ ಆಗಿ ನಿಂತಾಗ ಯಾಕೆ ಇಷ್ಟು ಮಾಡ್ತಾರೆ, ಯಾಕೆ ಇಷ್ಟೇ ಮಾಡ್ತಾರೆ ಅನ್ನೋದು ಗೊತ್ತಾಗಿದೆ. ಸೊ ಆ ಒಂದು ವಿಷಯದಲ್ಲಿ ಸ್ವಲ್ಪ ನಮಗೆ ಒಪಿನಿಯನ್ಗಳು ಚೇಂಜ್ ಆಗಿರೋದಿದೆ, ಏರ್ಪೇರ್ಗಳಾಗಿರೋದಿದೆ. ಬಟ್ ಅಟ್ ದ ಎಂಡ್ ಕೋಣ ಸಿನಿಮಾ ಅದಕ್ಕೇನು ಬೇಕೋ ಅದನ್ನು ಎಲ್ಲವನ್ನೂ ತಗೊಳ್ತು. ಯಾವುದೇ ಒಂದು ಏನಂತಾರೆ ಏನನ್ನು ಕಡಿಮೆ ಮಾಡದೆ, ಯಾವುದನ್ನು ಮಿಸ್ ಮಾಡದೆ ಎಲ್ಲ ವಿಷಯಗಳನ್ನು ಕವರಪ್ ಮಾಡಿಕೊಂಡಿದೆ ಕೋಣ. ಈಗ ಗೆಳೆಯರ ಸಪೋರ್ಟಿಂದ ಬರ್ತಿರೋಂತಹ ಸಿನಿಮಾದಲ್ಲಿ ಕಾರ್ತಿಕ್ ಮಹೇಶ್ ಅವ್ರು ಯಾಕಿಲ್ಲ? ನಿಮ್ಮ ಫ್ರೆಂಡ್ ಅಲ್ವಾ? ಆ್ಯಕ್ಚುಲಿ ಕಾರ್ತಿಕ್ ಮಹೇಶ್ ಅವ್ರನ್ನೂ ಕೂಡ ಒಂದು ಪಾತ್ರಕ್ಕೆ ಕೇಳಿರೋದಿತ್ತು. ಅಲ್ಲಿ ಏನಾಯಿತು ಅಂತಂದಾಗ ಆಬ್ವಿಯಸ್ಲಿ ಅವರು ಕೂಡ ಸಿನಿಮಾ ಮಾಡ್ತಾ ಇದ್ದಾರೆ. ಒಂದು ನಮ್ಮ ಡೇಟ್ಸ್ ಮ್ಯಾಚ್ ಆಗಬೇಕು, ಅದ್ರ ಜೊತೆಗೆ ಸಪೋರ್ಟ್ ಮಾಡಬೇಕು ಅಂತ ಇರೋರು ಎಲ್ಲರೂ ಆ್ಯಕ್ಟರ್ ಮಾಡ್ಬೇಕಂತ ಏನಿಲ್ಲ. ಸೊ ಬೇರೆ ರೀತಿನಲ್ಲೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಏನಾಯಿತು ಅಂತಂದರೆ ಇದರಲ್ಲಿ ಕೆಲವೊಂದು ಕ್ಯಾಮಿಯೋಸ್ ಇದ್ವು. ಬಟ್ ನಮಗೆ ಬೇರೆ ಕಮರ್ಷಿಯಲ್ ಸಿನಿಮಾ ರೀತಿ ಅಲ್ಲದೆ ಇರೋದ್ರಿಂದ ನಾವು ಸಾಂಗ್ ಆಗಲಿ ಈ ಥರದ್ದು ಬೇರೆ ಏನೂ ಕೊಡೋದಕ್ಕೆ ಆಗಲ್ಲ. ಇದಕ್ಕೆ ಸಿನಿಮಾಗೆ ಅಂದರೆ ಕಾನ್ಸೆಪ್ಟ್ ಓರಿಯೆಂಟೆಡ್ ಆಗಿರೋದ್ರಿಂದ ಸಿನಿಮಾಗೆ ಏನು ಬೇಕು ಅದಷ್ಟನ್ನೇ ನಾವು ಮಾಡ್ಕೊಂಡು ಬಂದಿದ್ದೀವಿ. ಕಾರ್ತಿಕ್ ಅವ್ರನ್ನ ಒಂದು ಪಾತ್ರಕ್ಕೆ ಅಪ್ರೋಚ್ ಮಾಡಿದ್ದಿದೆ. ಇನಿಷಿಯಲಿ ಹಿ ಆಲ್ಸೋ ಥಾಟ್ ಹಿ ಕ್ಯಾನ್ ಡೂ ಇಟ್, ಬಟ್ ಡೇಟ್ಸ್ ಕೂಡ ಅಡ್ಜಸ್ಟ್ ಆಗಬೇಕು. ಅಟ್ ದ ಸೇಮ್ ಟೈಮ್ ಅವ್ರದ್ದು 2-3 ಸಿನಿಮಾ ನಡೀತಾ ಇದೆ, ಅಟ್ ಎ ಟೈಮ್ ನಡೀತಾ ಇದೆ. ಸೊ ಬ್ಯುಸಿ ಇರೋದ್ರಿಂದ ಆ್ಯಕ್ಚುಲಿ ಇದರಲ್ಲಿ ಡೇಟ್ಸು ಕೂಡ ಅಡ್ಜಸ್ಟ್ ಮಾಡಿ ಕೊಟ್ಟಂಥವ್ರು ಶಿಶಿರು, ನಮ್ರತಾ, ವಿನಯ್ ಆ್ಯಂಡ್ ಎಲ್ಲರೂ ಆ್ಯಕ್ಚುಲಿ ಎಲ್ಲ ಬ್ಯುಸಿ ಇದ್ದಂಥ ಆರ್ಟಿಸ್ಟ್ ಆಗಿದ್ದರಿಂದ ಸ್ವಲ್ಪ ನನಗೋಸ್ಕರ ಅಂತ ಅಡ್ಜಸ್ಟ್ ಮಾಡಿಕೊಂಡು ಅವರ ಒಂದು ಬಜೆಟಿಂದ ಕೆಳಗಿಳಿದು ಅಡ್ಜಸ್ಟ್ ಮಾಡಿಕೊಟ್ಟಿದ್ದಾರೆ. ಕಾರ್ತಿಕ್ ಅವ್ರು ಇದ್ದಿದ್ರೆ ನನಗೂ ಖುಷಿಯಾಗಿರೋದು. ಬಟ್ ಎಸ್, ಹಿ ಈಸ್ ದೇರ್ ವಿತ್ ಮೀ ಆಲ್ವೇಸ್. ಈಗ ಇಲ್ಲಿ ನನಗೊಂದು ಪ್ರಶ್ನೆ ಬಂತು. ಇಲ್ಲಿ ಕೋಣ ಇದೆ ಅಲ್ವಾ, ಕೋಣ ಇರೋದ್ರಿಂದ ನಮ್ಗೆ ಆಬ್ವಿಯಸ್ಲಿ ಪ್ರಾಣಿ ಪ್ರಿಯರು ಅಂತ ಬಂದಾಗ ವರ್ತೂರವ್ರು ನೆನಪಾಗ್ಬಿಡ್ತಾರೆ, ಹಸು. ಸೊ ಅವ್ರನಿಗೊಂದು ಕ್ಯಾರೆಕ್ಟರ್ ಕೊಡ್ಬೋದಿತ್ತೇನೋ ಅಂತ. ಅಂದ್ರೆ ತನಿಷಾ ಅವರು ಪ್ರೊಡ್ಯೂಸ್ ಮಾಡೋದು ವರ್ತೂರವ್ರಿಗೆ. ಹೌದು ಹೌದು ಹೌದು. ನಾನು ಹೇಗೆ ಕಾರ್ತಿಕ್ ವಿಚಾರ ಹೇಳಿದ್ನೋ ಇವ್ರ ವಿಚಾರಕ್ಕೂ ಅದನ್ನು ಮಾತಾಡಿರೋದಿದೆ. ಹೌದು, ಬಂದಿತ್ತು, ಅವ್ರಿಗೆ ಅಪ್ರೋಚು ಮಾಡಿದ್ವಿ. ಬಟ್ ಅವ್ರಿಗೆ ಆ್ಯಕ್ಟ್ ಮಾಡೋಕ್ಕೆ ಬರದೇ ಇರೋ ಕಾರಣ ಅವರು ಆ್ಯಕ್ಟ್ ಮಾಡೋದಕ್ಕೆ ಮುಂದೆ ಬರಲಿಲ್ಲ. ಇದೇ ವಿಷಯ, ಇದೇ ಸತ್ಯ. ಯಾಕೆ ಅಂತಂದರೆ ಒಂದು ಪ್ರಾಣಿ ಆಬ್ವಿಯಸ್ಲಿ ಅವ್ರನ್ನೆಲ್ಲಿ ನೆನಪಾಗೋದು ಅಂತಂದರೆ ಹಸು ಅನ್ನೋ ಒಂದು ವಿಚಾರ ಮಾತಾಡಬೇಕಾದ್ರೆ ಖಂಡಿತ ಇದರಲ್ಲೊಂದು ಸೀಕ್ವೆನ್ಸ್ ಇದೆ ಹಸು ವಿಚಾರವಾಗಿ. ಸೊ ಆ ಒಂದು ಸೀಕ್ವೆನ್ಸಿಗೆ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಪ್ರೋಚ್ ಮಾಡಿರೋದು ಖಂಡಿತವಾಗ್ಲೂ ಇದೆ. ಬಟ್ ನಾನ್ ಆ್ಯಕ್ಟರ್ ಆಗಿರೋದ್ರಿಂದ ಧೈರ್ಯ ಮಾಡಲಿಲ್ಲ
ನೀವು ಕನ್ವಿನ್ಸ್ ಪ್ರಯತ್ನ ಪಟ್ರಿ. ಹೌದೌದು, ಖಂಡಿತ ಪ್ರಯತ್ನ ಪಟ್ಟಿದ್ದೀನಿ. ನಾನು ಹೇಳದ್ನಲ್ಲ, ನಮ್ಮ ಆರ್ಟಿಸ್ಟ್ಗಳು ಎಲ್ಲರೂ ನಾನು ಇನ್ಕ್ಲೂಡ್ ಮಾಡ್ಕೋಬೇಕಾದ್ರೆ ನನ್ನ ಸರ್ಕಲ್ಲು ಅಥವಾ ನನಗೆ ಗೊತ್ತಿರೋರು, ನನ್ನ ಕರಿಯರ್ ಲೈನ್ನಲ್ಲಿ ಯಾರ್ಯಾರು ಬಂದಿರೋ ಅವ್ರು ಎಲ್ಲರೂ ನಾನು ಇನ್ಕ್ಲೂಡ್ ಮಾಡ್ಕೊಳ್ಳೋಂಥ ಪ್ರಯತ್ನ ಖಂಡಿತ ಮಾಡಿದ್ದೀನಿ. ಆ್ಯಂಡ್ ಎಸ್, ಎಲ್ಲರೂ ಎಲ್ಲ ಟೈಮಲ್ಲೂ ಅದೇ ಜಾಗಕ್ಕೆ ಬರಬೇಕು ಅಂತ ಆಗಲ್ಲ. ಸೊ ಆ ಕಾರಣಕ್ಕೆ ಯಾರು ಬಂದರೂ ಅವರೆಲ್ಲರೂ ಬಾಚ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲರೂ ಕೂಡ ನನ್ನ ಸ್ನೇಹಿತರೆ. ಇವ್ರಿದ್ದಿದ್ರೆ ಅವರಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳೋದು ಸುಲಭ. ಬಟ್ ಯಾರು ಇದ್ದರೆ ಆಲ್ರೆಡಿ ಸಿನಿಮಾನ ಯಾವ ರೀತಿ ನೋಡಿದ್ರೆ ಇಟ್ ವಿಲ್ ಬಿ ಎ ಗುಡ್ ಅನ್ನೋವಂಥದ್ದು ತುಂಬ ಚೆನ್ನಾಗಿ ಬರುತ್ತೆ ಸಿನಿಮಾ ಅಲ್ವಾ. ಇದನ್ನು ಹೊರತುಪಡಿಸಿ ಇನ್ನು ಅನಿಮಲ್ ಬೋರ್ಡ್ ವಿಚಾರವಾಗಿ, ಕೋಣ ಇರ್ಬೋದು ಅಥವಾ ಯಾವುದೇ ಪ್ರಾಣಿ ಯೂಸ್ ಮಾಡಿದ್ರು ನೀವಲ್ಲಿ ಅನಿಮಲ್ ಬೋರ್ಡಿಂದ ಪರ್ಮಿಷನ್ ತೆಗೆದುಕೊಳ್ಳಲೇಬೇಕು. ಸೊ ಈ ಪ್ರಾಸೆಸ್ ಸಿನಿಮಾ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ಶುರು ಮಾಡಿದ್ರ, ಯಾವ ರೀತಿ ನಡ್ಕೊಂಬಂತು, ಪರ್ಮಿಷನ್ ಎಲ್ಲ ಹೇಗೆಲ್ಲ ಅಡೆತಡೆಗಳಿಲ್ಲದೆ ಸರಿ ಹೋಯ್ತಾ? ಆ್ಯಕ್ಚುಲಿ ಸಿನಿಮಾ ಹೆಸರೇ ಕೋಣ ಅಂತ ಇಟ್ಟಿದ್ರಿಂದ ನಮಗೆ ಆಬ್ವಿಯಸ್ಲಿ ಇದ್ರ ಬಗ್ಗೆ ನಾಲೆಜ್ ಇತ್ತು. ಇದನ್ನು ಸ್ಟೆಪ್ ಬೈ ಸ್ಟೆಪ್ ಎಲ್ಲೆಲ್ಲಿ ಏನೇನು ಕ್ಲಿಯರ್ ಮಾಡಬೇಕಿತ್ತೋ, ಎಲ್ಲೆಲ್ಲಿ ಏನೇನು ಸ್ಟೆಪ್ಗಳನ್ನ ತೊಗೊಳ್ಬೇಕಿತ್ತೋ ಅದನ್ನೆಲ್ಲ ಕರೆಕ್ಟಾಗಿ ತೊಗೊಂಡಿದ್ದೀವಿ, ಮಾಡಿದ್ದೀವಿ. ಆ್ಯಂಡ್ ಕೋಣ ಕೂಡ ನಮ್ಗೆ ಅಷ್ಟೇ ಸಪೋರ್ಟಿವ್ ಆಗಿದೆ. ಕೋಣ ಪ್ರಾಣಿ ಆಗಿರಬಹುದು, ಕೋಣ ಸಿನಿಮಾ ಆಗಿರ್ಬೋದು, ಕೋಣನ ನಡೆಸ್ತಾ ಇರುವಂತಹ ನಾವಾಗಿರ್ಬೋದು, ನಮಗೆ ಏನೇ ತೊಂದರೆಗಳು ಬಂದ್ರೂ ಕೂಡ ಅದನ್ನು ಫೇಸ್ ಮಾಡಿ ನಿಲ್ಲುವಂತಹ ಧೈರ್ಯ ನಮಗೆ ನಮ್ಮ ಮುದ್ದು ಕೋಣ ಕೊಟ್ಟಿದೆ. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ಫುಲ್ ಟು ಕೋಣ, ಥ್ಯಾಂಕ್ಫುಲ್ ಟು ಪೀಪಲ್ ಎವ್ರಿಬಡಿ. ಅಂದರೆ ಆನ್ ಸ್ಕ್ರೀನ್, ಆಫ್ ಸ್ಕ್ರೀನ್, ಬಿಹೈಂಡ್ ದ ಕ್ಯಾಮ್ರಾ, ಸಂಬಂಧನೇ ಇಲ್ದಿರೋಂಥವ್ರು ಯಾರ್ಯಾರು ಸಪೋರ್ಟ್ ಮಾಡಿದ್ರು ಎಲ್ರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಯಾಕೆ ಅಂತಂದರೆ ಸಿನಿಮಾಗೆ ಏನು ಬೇಕಿತ್ತೋ ಅದನ್ನು ಧಾರಾಳವಾಗಿ ಅದು ತೊಗೊಂಡಿದೆ. ಆ್ಯಂಡ್ ಯಾವ ಟೈಮ್ನಲ್ಲಿ ಯಾವ ಒಂದು ಸ್ಟೆಪ್ಪನ್ನ ನಾವು ಎತ್ತಿಡಬೇಕಿತ್ತೋ ಅದನ್ನು ಕರೆಕ್ಟಾಗಿ ಆ ಟೈಮ್ನಲ್ಲಿ ಮಾಡುವಂತಹ ಅವಕಾಶ ಕೋಣ ಸಿನಿಮಾ ನಮಗೆ ಮಾಡಿಕೊಟ್ಟಿದೆ. ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್, ಎವ್ರಿಥಿಂಗ್ ಈಸ್ ಕ್ಲಿಯರ್. ಆ್ಯಂಡ್ ಸ್ಪೆಷಲಿ ಕೋಣ ವಿಚಾರವಾಗಿ ನೀವೇನು ಕೇಳಿದ್ರಿ, ಸರ್ಟಿಫಿಕೇಟ್ ಇರ್ಬೋದು, ಇನ್ನೊಂದೇನೋ ಒಂದಿರ್ಬೋದು, ಎಲ್ಲವೂ ಕೂಡ ಆನ್ ಡಾಟ್ ನಡೆದಿದೆ. ಈಗ ಕೋಣ ವಿಚಾರವನ್ನು ಇದ್ರ ಹೊರತುಪಡಿಸಿ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಅನ್ನೋವಂಥದ್ದು ಇತ್ತೀಚೆಗೆ ಶುರುವಾಗಿದೆ. ಸೊ ಹಾಗಾಗಿ ನಿಮ್ಮ ಟೀಸರ್ ಫಸ್ಟ್ ಗ್ಲಿಮ್ಸ್ ನೀವು ರಿಲೀಸ್ ಮಾಡಿದ್ರಿ. ಆ ಸಂದರ್ಭದಲ್ಲಿ ಸಾಕಷ್ಟು ಆರ್ಟಿಸ್ಟ್ಗಳಿದ್ರು, ಬೆಂಕಿ ಹಿಡ್ಕೊಂಬರೋ ಅಂಥದ್ದು ಇರ್ಬೋದು, ಕೆಂಡಾದು ನೋಡಿದ್ರೆ ಪ್ರಾಬಬ್ಲಿ ಒಂದು 500 ಜನ ಇದ್ರೇನೋ ಅನ್ನುವಂಥದ್ದು. ಕೋಮಲ್ ಸರ್ ಹೇಳಿದ್ರು 600ರಿಂದ 700 ಆರ್ಟಿಸ್ಟ್ಗಳು ಇದರಲ್ಲಿ ವರ್ಕ್ ಮಾಡಿದ್ದಾರೆ. ಜೊತೆಗೆ ಪ್ರಾಣಿ ಇರ್ಬೋದು ಎಲ್ಲವನ್ನೂ ಅವರು ಸರಿಸಮಾನವಾಗಿ ತೂಗಿಸ್ಕೊಂಡು ನಿರ್ಮಾಪಕಿಯಾಗಿ ಹೆಣ್ಮಗಳಾಗ್ಬಿಟ್ಟು ಅವರು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ ಅಂತ ಕೋಮಲ್ ಸರ್ ತುಂಬ ಹೊಗಳಿದ್ರು ನಿಮ್ಮನ್ನು. ಸೋ ಸ್ವೀಟ್, ಐ ಆಮ್ ಸೋ ಹ್ಯಾಪಿ. ಕಷ್ಟನೇ, ಟು ಬಿ ವೆರಿ ಫ್ರ್ಯಾಂಕ್, ತುಂಬ ಕಷ್ಟ. ಇನ್ನೊಂದು ಆರ್ಟಿಸ್ಟ್ಗಳನ್ನು ಮ್ಯಾನೇಜ್ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ತನಿಷಾ ಗುರು ನಾವೇನು ಎಕ್ಸ್ಟ್ರಾ ತೊಂದರೆ ಆಗದಿರಂಗೆ ನೋಡ್ಕೋಬೇಕು ಅಂತ ಅವರವರೇ ಒಂದಷ್ಟು ಜನ ನೋಡಿಕೊಂಡ್ರು. ಅದು ಒಂದು ನನಗೆ ಮೇಜರ್ ಪ್ಲಸ್ ಆಯಿತು. ಆ್ಯಂಡ್ ಫ್ರೆಂಡ್ಸ್ ಅಲ್ಲದೆ ಇರೋಂಥವ್ರು ಅಂತ ಬಂದಾಗ ಕೆಲವು ಟೆಕ್ನಿಷಿಯನ್ಸ್ ಆಗ್ತಾರೆ, ಇನ್ನು ಕೆಲವು ಜೂನಿಯರ್ ಆರ್ಟಿಸ್ಟ್ಗಳು ಬ್ಯಾಚ್ ಆಗುತ್ತೆ. ಸೊ ಅವರೆಲ್ಲರೂ ಅಂತ ಬಂದಾಗ ಹೆಂಗಾಗೋದು ಅಂತಂದರೆ ಆಬ್ವಿಯಸ್ಲಿ ಅಲ್ಲಿ ಯಾರೋ ಒಬ್ಬರು ಕಮ್ಯಾಂಡ್ ಮಾಡ್ತಾರೆ, ಇನ್ಯಾರೋ ಒಬ್ಬರು ಅದಕ್ಕೆ ಇನ್ಚಾರ್ಜ್ ಅಂತ ಇರ್ತಾರೆ, ಅವ್ರು ನೋಡ್ತಾರೆ. ಕೆಲವೊಂದು ಸತಿ ಹೇಗಾಗ್ಬಿಟ್ಟಿದೆ ಅಂತಂದರೆ ಕೋಮಲ್ ಸರ್ ಮುಂದೆ ನಿಂತಿರ್ತಾರೆ, ಹಿಂದೆ ಒಂದಷ್ಟು ಜನ ಓಡಬೇಕು ಅನ್ಬೇಕಾದ್ರೆ ನಮ್ಮ ಇನ್ನೊಬ್ರು ಪ್ರೊಡ್ಯೂಸರ್ ಆರ್ಕೆ ಅಂತ ಇದ್ದಾರಲ್ಲ, ಅವರು ಹೋಗಿ ನಿಂತ್ಕೊಂಡ್ಬಿಟ್ಟು ಅವ್ರು ಕಮಾಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕಂದರೆ ಅಷ್ಟು ಜನ ನಿಭಾಯಿಸೋಕ್ಕೆ ಕಷ್ಟ. ಆ್ಯಂಡ್ ನಮ್ಮ ಟೆಕ್ನಿಷಿಯನ್ಸು, ಆರ್ಟಿಸ್ಟು ಬರೀ ನಾವೇ ಸೇರಿ ಒಂದು 150 ಜನ ಇದ್ವಿ. ಅಂದರೆ ನನಗೆ ಇದು ದೊಡ್ಡ ವಿಚಾರ. ಯಾಕೆ ಅಂದರೆ ನಾನು ವರ್ಕ್ ಮಾಡಿರೋಂಥ ಒಂದಷ್ಟು ಸಿನಿಮಾಗಳಲ್ಲಿ ಟೆಕ್ನಿಷಿಯನ್ಸ್ ಅಂತ ಬಂದಾಗ 30-35 ಅಷ್ಟೇ ಆಗಿರುತ್ತೆ, ಕ್ರಾಸ್ ಆಗಿರಲ್ಲ. ಇನ್ನೆಲ್ಲೋ ಒಂದು ಆರ್ಟಿಸ್ಟ್ ಅಂತ ಬಂದಾಗ ಮ್ಯಾಕ್ಸ್ ಟು ಮ್ಯಾಕ್ಸ್ 10 ಜನ ಅನ್ನೋ ಥರ ಇರುತ್ತೆ. ನಮಗೆ ಎವ್ರಿಡೇ 20 ಜನ ಆರ್ಟಿಸ್ಟ್ ಇದ್ದರು, 25 ಜನ ಆರ್ಟಿಸ್ಟ್ ಇದ್ದರು. ಸೊ ನಮ್ಗಳಿಗೆ ಅದನ್ನು ನೋಡೋಕ್ಕೆ ಸ್ವಲ್ಪ ಭಯನೇ. ಯಾಕಂದರೆ ಎಲ್ರಿಗೂ ಎಲ್ಲ ಫೆಸಿಲಿಟಿ ಸಿಗ್ತಿದೆಯಾ, ಅಥವಾ ಈಗ ಒಂದು ಕ್ಯಾರವನ್ ಕಡಿಮೆ ಇದೆ ಅಂತ ಅನ್ಬೇಕಾದ್ರೆ ಕೆಲವು ಜಾಗದಲ್ಲಿ ಕೆಲವರು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ. ಬಟ್ ನಮ್ಮವರೆಲ್ಲರೂ ತುಂಬ ಜನ ಅಡ್ಜಸ್ಟ್ ಮಾಡಿಕೊಂಡ್ರು, ಅರ್ಥ ಮಾಡಿಕೊಂಡ್ರು. ಆ್ಯಂಡ್ ಇದೇ ಜಾಗದಲ್ಲಿ ನೆಕ್ಸ್ಟ್ ನಾವು ಬರ್ತೀವಿ ಅನ್ನೋ ಒಂದು ಧೈರ್ಯನೂ ಕೂಡ ಅವರು ಇದು ಮಾಡಿಕೊಂಡ್ರು. ಇಟ್ ಈಸ್ ಲೈಕ್ ನನಗೋಸ್ಕರ ಮಾಡಿಕೊಂಡ್ರು ಅಂತ ನನಗೆ ತುಂಬ ಡೀಪಾಗಿ ಅನಿಸುತ್ತೆ. ಆ್ಯಂಡ್ ಇವತ್ತಿಗೆ ನಾವೆಲ್ಲರೂ ಸೇರಿ ಒಟ್ಟಿಗೆ ನಿಂತು ಮುಂದೆ ಬಂದಿದ್ದರಿಂದನೇ ಇಷ್ಟು ಬೇಗ ರಿಲೀಸ್ ಮಾಡೋಕ್ಕಾಗ್ತಾ ಇದೆ ಅಂತ ನಾನು ನಂಬ್ತೀನಿ. ಸಿನಿಮಾ ಶುರು ಮಾಡುವಾಗ ಒಂದು ಬಜೆಟ್ ಇರುತ್ತೆ, ಆಮೇಲೆ ಡಬಲ್ ಆಗಿಬಿಡುತ್ತೆ. ನಿಮ್ಮ ವಿಚಾರದಲ್ಲೂ ಅದು ಸತ್ಯ ಆಯ್ತಾ? ಖಂಡಿತವಾಗ್ಲೂ ಆಯಿತು. ಯಾಕೆ ಅಂತಂದರೆ ಇವಾಗ ಕೋಮಲ್ ಸರ್ ಅವ್ರಿಗೆ ಸಿನಿಮಾ ಮಾಡಬೇಕು ಅಂತ ಅಂದಾಗ ಒಂದು ಮಿನಿಮಮ್ ಬಜೆಟ್ ಅಂತ ಒಂದಿರುತ್ತೆ, ಅದನ್ನು ನಾವು ತಲೆನಲ್ಲಿ ಇಟ್ಕೊಂಡಿದ್ವಿ. ಬಟ್ ಕೋಣ ಅಂತ ಬಂದಾಗ ಏನಾಯಿತು, ಒಳಗಡೆ ಕೋಣಕ್ಕೆ ರಿಲೇಟೆಡ್ ಒಂದಷ್ಟು ವಿಷಯಗಳನ್ನ ನಾವು ಮಾಡ್ತಾ ಹೋದಾಗ ಇದೊಂದಿದ್ರೆ ಸಖತ್ತಾಗಿರುತ್ತೆ, ಇನ್ನೊಂದಿದ್ರೆ ಸಖತ್ತಾಗಿರುತ್ತೆ ಅನ್ನೋ ಥರ ಒಂದು ಎಕ್ಸ್ಟ್ರಾ ಫೀಲ್ ಏನು ಬಂತು ಅದು ತೆರೆ ಮೇಲೆ ನಿಮಗೆ ಕಾಣಿಸುತ್ತೆ. ಯಾಕೆ ಈ ಬಜೆಟ್ ಇದ್ದಿದ್ದಕ್ಕಿಂತ ಒಂದು ಹೆಜ್ಜೆ ಮೇಲೆ ಹೋಯಿತು ಅನ್ನೋದು ನೋಡಬೇಕಾದ್ರೆ ತೆರೆ ಮೇಲೆ ಕಾಣಿಸುತ್ತೆ ನಿಮಗೆ. ಇವಾಗ ಈ ಫ್ಯಾಂಟಮ್ ಕ್ಯಾಮ್ರಾ ಆಗಿರ್ಬೋದು, ರ್ಯಾಪ್ಟರ್ ಆಗಿರ್ಬೋದು, ಇದನ್ನೆಲ್ಲ ನಮಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಯಾಕಂದರೆ ಒಂದಷ್ಟು ಫೈಟ್ ಸೀಕ್ವೆನ್ಸಸ್ಗಳಲ್ಲಿ ಯೂಸ್ ಮಾಡ್ತಾರೆ, ಅಥವಾ ಬೇರೆ ಇನ್ಯಾವುದೋ ತುಂಬ ಬೇಕಾಗಿರುವಂಥ ಸೀಕ್ವೆನ್ಸಸ್ಗಳಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ಬಟ್ ನನಗೆ
ನನಗೆ ನಾನು ಅಂಥದ್ದೆಲ್ಲ ಜಾಸ್ತಿ ಮಾಡದೇ ಇರೋದ್ರಿಂದ ನನಗೆ ಸಿಕ್ಕಾಪಟ್ಟೆ ಹೊಸದು. ಕೋಮಲ್ ಸರ್ಗೆ ಗೊತ್ತಿದ್ದು, ಕೋಮಲ್ ಸರ್ ಕೆಲವೊಂದು ಜಾಗದಲ್ಲಿ ಅದನ್ನು ಹೇಳ್ತಿದ್ರು. ಆ್ಯಂಡ್ ಅವರ ಸಜೆಷನ್ ಮೂಲಕನೂ ನಾವು ಕೆಲವೊಂದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೇವೆ. ಕ್ಯಾಮ್ರಾಮ್ಯಾನ್ ಕೂಡ ಅದು ಇದಿದ್ದರೆ ಸಖತ್ತಾಗಿರುತ್ತೆ, ಇಂಥ ಒಂದು ಎಕ್ವಿಪ್ಮೆಂಟ್ ನಮಗೆ ಬಂತು ಅಂತಂದರೆ ವರ್ಕೌಟ್ ಆಗುತ್ತೆ ಅಂತ. ಮತ್ತು ಮುರುಘಾ ಮಾಸ್ಟರ್ ಕೆಲವೊಂದು ಸತಿ ಸಾಂಗ್ ಸೀಕ್ವೆನ್ಸ್ ಅಂತ ಬಂದಾಗ ಅವರು ಒಂದಷ್ಟು ವಿಷಯಗಳನ್ನ ಹೇಳಿದ್ರು. ಸೊ ಮೇಜರ್ ಎಕ್ವಿಪ್ಮೆಂಟ್ಸ್ಗೆ ನಮಗೆ ಬಜೆಟ್ ಚೆನ್ನಾಗಿ ಹೋಗಿದೆ. ನಾವು ಅದನ್ನು ಮೊದಲು ಅಂದ್ಕೊಂಡಿರಲಿಲ್ಲ. ಯಾಕೆ, ಯಾವಾಗಲೂ ನಮಗೇನು ಅನಿಸುತ್ತೆ, ಒಂದು ಕ್ಯಾಮ್ರಾ, ಒಂದು ಟ್ರ್ಯಾಕ್ ಆ್ಯಂಡ್ ಟ್ರಾಲಿ, ಇನ್ನೊಂದು ಯಾವುದೋ ಒಂದು ಜಿಮ್ಮಿ ಮ್ಯಾಕ್ಸಿಮಮ್ ಬರುತ್ತೆ ಅನ್ನೋ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ಜನರಲಿ ಹಾಗೆ ಇರುತ್ತಲ್ಲ. ಬಟ್ ಈ ಕಾನ್ಸೆಪ್ಟ್ ಯೂನಿಕ್ ಆಗಿರೋದ್ರಿಂದ, ಇದ್ರ ಒಳಗಡೆ ಒಂದಷ್ಟು ವಿಷಯಗಳನ್ನ ನಾವು ತುಂಬಬೇಕಾಗಿರೋದ್ರಿಂದ ಬೇರೆ ಬೇರೆ ಕ್ಯಾಮ್ರಾಗಳನ್ನ ಯೂಸ್ ಮಾಡಬೇಕಾಯಿತು. ಆವಾಗ ಡಬಲ್ ಆಯಿತು. ಮತ್ತು ಫ್ಯಾಂತಮ್ ಅಂತ ಯೂಸ್ ಮಾಡಿದಾಗ 1:10 ಲೈಟಿಂಗ್ ಆಯಿತು. ಸೊ ಆ ಲೈಟಿಂಗ್, ಅಯ್ಯೋ ಲೈಟ್ಗಳನ್ನ ನೋಡಿದ್ರೆ ಭಯ ಆಗೋದು, ಜನ್ರೇಟರ್ಗಳನ್ನ ನೋಡಿದ್ರೆ ಭಯ ಆಗೋದು. ಆಬ್ವಿಯಸ್ಲಿ ಪ್ರೊಡ್ಯೂಸರ್ ಆದ್ವಲ್ಲ, ಕೌಂಟ್ ಆಗ್ತಿತ್ತು. ಮೊದಲು ಗೊತ್ತಾಗ್ತಿರ್ಲಿಲ್ಲ ಅದು. ನನಗೆ ಗೊತ್ತಿದ್ದೇನೆ ಒಂದು ಕ್ಯಾರವನ್ಗೆ ಒಂದು ಎಕ್ಸ್ಟ್ರಾ ಜನ್ರೇಟ್ರು, ಅದಕ್ಕೆ ಬೇಕಾಗಿರುವಂಥ ಲೈಟ್ ಸೆಟ್ಟಿಂಗ್ಸ್ ಅಷ್ಟೇ ಗೊತ್ತಿದ್ದು ನನಗೆ. ಯಾವಾಗ 3 ಜನ್ರೇಟರ್ ನಿಲ್ತು, 4 ಜನ್ರೇಟರ್ ನಿಲ್ತು, ಭಯ ಆಗಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಮೂನ್ ಲೈಟ್ ಪ್ಯಾಟ್ರನ್, ಅದೇನು ಬಲೂನ್ ಲೈಟ್ ಅಂತ ಯೂಸ್ ಮಾಡ್ತಾರೆ, ಅದನ್ನು ಸೆಟಪ್ ಮಾಡೋಕ್ಕೇ 3 ಅವರ್ ಬೇಕು, 4 ಅವರ್ ಬೇಕು. ಅದಾದಮೇಲೆ ಕೆಳಗಡೆ ಏನು ಬೇಕು ಸೆಟಪ್ಪು. ಆ ಜಾತ್ರೆ ಸೆಟಪ್ ಎಲ್ಲ ಮಾಡೋದಕ್ಕೆ ಲಿಟ್ರಲಿ ನಾನು, ಆರ್ ಕೆ ಸರು ಮತ್ತು ಇನ್ನೊಂದಿಬ್ಬರು, ಅಂದರೆ ಎಲ್ಲ ನಮ್ಮ ಸ್ನೇಹಿತರು, ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳಬೇಕಂದ್ರೆ ನಮ್ಮ ಸ್ನೇಹಿತರು ನಿಂತು, ಅವರ ಫ್ರೆಂಡ್ಸ್ ಒಂದಷ್ಟು ಜನ ನಾನ್ ಇಂಡಸ್ಟ್ರಿ ಪೀಪಲ್ ಅವ್ರು ನಿಂತು ಗ್ರೌಂಡಲ್ಲಿ ಒಂದಷ್ಟು ಸೆಟಪ್ಗಳನ್ನ ಮಾಡಿರೋದಾಗಿರ್ಬೋದು. ನಾನು ಗಾಯತ್ರಿ ವಿಹಾರಲ್ಲಿ ಒಂದು 8 ವರ್ಷ ಆ್ಯಂಕರಿಂಗ್ ಮಾಡಿದ್ದೀನಿ, ಅಲ್ಲಿ MC ಆಗಿ. ಅಲ್ಲಿ ಒಂದಷ್ಟು ಸೆಟಪ್ಗಳನ್ನ ನೋಡಿದ್ದೆ. ಜಾತ್ರೆ ಅಂತ ಬಂದಾಗ ಇದನ್ನು ಅಲ್ಲಿಗೆ ಇಂಪ್ಲಿಮೆಂಟ್ ಮಾಡಿ ಅಂತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರನ್ನ ಕೇಳಿ, ಇನ್ಯಾರ ಹತ್ರನೂ ಫೋನ್ ಮಾಡಿ ಪರ್ಮಿಷನ್ ತೊಗೊಂಡು ಈ ರೀತಿ ಎಲ್ಲ ಮಾಡಿರೋವಂಥದ್ದಿದೆ. ಅಂದರೆ ಎಲ್ಲನೂ ಸಿನಿಮಾ ಪ್ಯಾಟ್ರನ್ನಲ್ಲಿ ಅವ್ರವ್ರನ್ನೇ ಕೇಳಬೇಕು, ಅಲ್ಲಲ್ಲೇ ಕೆಲಸ ಮಾಡಿಸ್ಬೇಕು ಅಂತಿಲ್ಲ. ಅದು ರಿಯಲೈಸ್ ಆಯಿತು ನನಗೆ. ಅಂದರೆ ಸಿನಿಮಾ ಅಂತ ಬಂದಾಗ ಸಿನಿಮಾದವರೇ ಮಾಡಬೇಕು ಅನ್ನೋದೊಂದು ಇದೆಯಲ್ಲ, ಹೊರಗಿನಿಂದನೂ ನಾವು ತೊಗೊಂಬಂದು ಒಂದಷ್ಟು ವಿಷಯಗಳನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು, ಆಬ್ವಿಯಸ್ಲಿ ಬಜೆಟ್ ವಿಚಾರವಾಗಿ ಈಗ ಇಲ್ಲೊಂದು ಫಿಕ್ಸ್ಡ್ ಅಂತ ಇರುತ್ತೆ, ನಮ್ಗೆ ಅದು ಕಷ್ಟ ಆಗ್ಬೋದು. ಇನ್ಯಾರೋ ಒಂದು ಅದೇ ಸೆಟಪ್ ಅಥವಾ ಸ್ವಲ್ಪ ಏರ್ಪೇರ್ಗಳಾಗ್ಬೋದು, ಇದು ಅದಕ್ಕಿಂತ ಜಾಸ್ತಿನೂ ಇರ್ಬೋದು, ಕಡಿಮೆನೂ ಇರ್ಬೋದು. ನಾವು ಹೊರಗಡೆಯಿಂದ ತೊಗೊಂಬಂದು ಮಾಡಿಸ್ಬಿದ್ದೀನಿ. ಯಾಕಂದರೆ ನನಗೆ ಅವತ್ತಿದ್ದ ಬಜೆಟ್ಗೆ ನಾನು ಏನು ಮಾಡಬೇಕು, ನಾನು ಕ್ಯಾಮ್ರಾ, ಲೈಟು ಇದನ್ನು ಬದಲಾಯಿಸೋಕ್ಕಾಗಲ್ಲ. ಈ ಉಳಿದಿರೋ ವಿಚಾರಗಳನ್ನ ಬದಲಾಯಿಸ್ಬೋದಲ್ಲ, ಇದನ್ನು ವರ್ಕೌಟ್ ಮಾಡೋಣ ಅಂತ ನಾನ್ ಇಂಡಸ್ಟ್ರಿ ಪೀಪಲ್ ಯಾರಿದ್ದಾರೆ ಅವ್ರ ಜೊತೆಲಿ ನಿಂತ್ಕೊಂಡು ಅವ್ರು ನಮಗೆ ಒಂದಷ್ಟು ಜನ ಸಪೋರ್ಟ್ ಮಾಡಿರುವಂಥದ್ದಿದೆ. ಏನಾದರೂ ಸಾಲ ಮಾಡ್ಕೊಂಡ್ರಾ ಈ ಸಿನಿಮಾ ಪ್ರೊಡ್ಯೂಸ್ ಮಾಡೋಕ್ಕೆ? ಹಾಗೆಲ್ಲ ನೀವು ಕೇಳಬಾರ್ದು, ನಾವು ಅದನ್ನು ಹೇಳಬಾರ್ದು. ಸಾಲ ಅಂತ ಬರೋದು ಸ್ವಲ್ಪ ನನ್ನ ಲೈಫ್ನಲ್ಲಿ ಕಷ್ಟ. ನನಗೆ ಆ ಪ್ರೋಸೆಸ್ ಸ್ವಲ್ಪ ಇಷ್ಟ ಆಗಲ್ಲ. ಅದಲ್ಲದೆ ಸಿನಿಮಾ ಕೆಲವೊಂದನ್ನು ಕೇಳುತ್ತೆ, ಕೆಲವೊಂದು ಬೇಕು ಅಂದಾಗ, ಈ ಸಂದರ್ಭದಲ್ಲಿ ನೀವು ಈ ಟಾಪಿಕ್ ತೊಗೊಂಡಿರೋದ್ರಿಂದ ಕೆಲವು ನನ್ನ ಫ್ರೆಂಡ್ಸು ನನಗೋಸ್ಕರ ಸಪೋರ್ಟ್ ಮಾಡೋದಕ್ಕೆ ಅಂತ ದುಡ್ಡು ಕೊಟ್ಟಿರೋವಂಥದ್ದಿದೆ. ಅದು ಸಾಲ ಆಗಿ ಅಲ್ಲ, ಯಾವ ಇಂಟ್ರೆಸ್ಟ್ ಮೂಲಕ ಅಲ್ಲ, ನನ್ನ ಸಪೋರ್ಟ್ ಮಾಡೋದಕ್ಕೆ ಅಂತ ಕೊಟ್ಟಿರೋದು. ನಾನು ಅವ್ರುಗಳನ್ನು ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. I don't know if I can take the name or something like that. I don't know how comfortable they are. So ನನ್ನ ಸ್ನೇಹಿತರು, ನಾನು ಈ ದುಡ್ಡಿನ ವ್ಯವಹಾರ ಮಾಡದೇ ಇರುವಂಥವ್ರು ನನಗೆ ಈ ಒಂದು ಸಂದರ್ಭದಲ್ಲಿ ಸಹಾಯ ಮಾಡಿರೋದಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರಮ್ ಮೈ ಹಾರ್ಟ್. ಈ ವಿಚಾರವಾಗಿ ಇನ್ನೊಂದೇನಂತಂದರೆ, ನಮ್ಮ ಹತ್ರ ದುಡ್ಡಿದ್ದಾಗ ಒಂದಷ್ಟು ಜನ ಇರ್ತಾರೆ, ಅವ್ರುಗಳೆಲ್ಲ ದೂರ ಹೋಗಿರೋದಿದೆ. ನಿಮಗೂ ಕೂಡ ಥ್ಯಾಂಕ್ಸ್, ಮತ್ತೆ ಬರಬೇಡಿ. ಗೂಟ ಇಟ್ಟ ಸಾಂಗ್ ರಿಲೀಸ್ ಆಯಿತು, ಎಲ್ರಿಗೂ ಒಂದು ರೀತಿ ಎಲ್ಲೋ ಕನೆಕ್ಟ್ ಆಗುತ್ತೆ ನಿಜ ಜೀವನಕ್ಕೆ. ಅದು ಪ್ರಾಬಬ್ಲಿ ಎಲ್ಲರೂ ಯೂಸ್ ಮಾಡೋದೇ ಆ ಒಂದು ವರ್ಡ್ ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡ್ತಾರೆ. ಯಾವುದೋ ಕೋಪದಲ್ಲಿ ಇರ್ಬೋದು, ಬೇಜಾರಲ್ಲಿ ಇರ್ಬೋದು. ನಿಮ್ಮ ನಿಜ ಜೀವನಕ್ಕೆ ಕನೆಕ್ಟ್ ಆಗಿದೆಯಾ? ನನಗೆ ಆ್ಯಕ್ಚುಲಿ ಪ್ರೊಡ್ಯೂಸರ್ ಆದಮೇಲೆ ಕನೆಕ್ಟ್ ಆಗಿರೋದು. ಆ ಮುಂಚೆ ಏನಂತಂದರೆ ಐ ಆಮ್ ವೆರಿ ಕೇರ್ಫುಲ್ ಪರ್ಸನ್. ಲೈಕ್ ಏನೋ ಯಾವುದೋ ಹುಡುಗನ್ನ ಜಾಸ್ತಿ ನಂಬಾರ್ದು, ಇನ್ಯಾವುದೋ ಲವ್ವು ಗಿವ್ವು ಅಂತ ಆ ಥರದ್ದು ಯೋಚನೆ ಮಾಡಿ ಬಕ್ರ ಆಗಬಾರ್ದು. ಆಬ್ವಿಯಸ್ಲಿ ಹೆಣ್ಮಕ್ಳು ಕಾನ್ಷಿಯಸ್ ಲೆವೆಲ್ ಅದು ಇದ್ದೇ ಇರುತ್ತಲ್ವ. ಆ್ಯಂಡ್ ಎಸ್ಪೆಷಲಿ ನಾನು ಈ ಫೀಲ್ಡಲ್ಲಿ ಇರೋದ್ರಿಂದ ಎಲ್ಲರೂ ನನ್ನನ್ನು ಮಾಡಬೇಡ ಅಂದವರೇ ಹೆಚ್ಚು. ಸೊ ಹಾಗಾಗಿ ಐ ಆಮ್ ಅ ಮೋರ್ ಕಾನ್ಷಿಯಸ್ ಪರ್ಸನ್. ಈ ವಿಚಾರಗಳಲ್ಲಿ ನಾನು ಸಿಲುಕಬಾರ್ದು, ಈ ವಿಚಾರಗಳಲ್ಲಿ ನಾನು ಇರಬಾರ್ದು. ಔಟ್ಸೈಡ್ ದ ಬಾಕ್ಸ್ ನಾನೇನೋ ಫ್ರೆಂಡ್ಶಿಪ್ಪೋ ಇನ್ನೇನೋ ಪ್ರೀತಿನೋ ಅದನ್ನೇನು ಏನು ಆಚೆ ಇಟ್ಕೊಳ್ತೀನಿ, ಅದು ನನಗೇ ಇರಬೇಕು, ನನಗೆ ಸೀಮಿತವಾಗಿರಬೇಕು ಅನ್ನೋ ಒಂದು ಕಾನ್ಷಿಯಸ್ ಪರ್ಸನ್ ನಾನು. ಸೊ ಹುಡುಗರ ವಿಚಾರದಲ್ಲಿ ಸ್ವಲ್ಪ ಅಲರ್ಟ್ ಆಗಿನೇ ಇರಬೇಕು ಅನ್ನೋಂಥ ಥಾಟ್ ಇರುವಂಥ ಒಂದು ಹುಡುಗಿ ಅಂತ ಹೇಳ್ಬೋದು. ಎಸ್ಪೆಷಲಿ ಬಿಕಾಸ್ ಐ ಆಮ್ ಇನ್ ದಿಸ್ ಫೀಲ್ಡ್. ಇದೆಲ್ಲವೂ ನನಗೆ ಈ ಸಾಂಗಿಗೆ ರಿಲೇಟ್ ಆಗಲಿಲ್ಲ. ಬಟ್ ಕೆಲವೊಂದು ದುಡ್ಡಿನ ವಿಚಾರಗಳಲ್ಲಿ ಯಾರು ಇದ್ದೀನಿ ಅನ್ನೋದು, ಇಲ್ಲ ಅನ್ನೋದು, ತೊಗೊಂಡಿರೋದನ್ನ ತೊಗೊಂಡೇ ಇಲ್ಲ ಅಂತನ್ನೋದು, ಅಥವಾ ನೀನು ಇಲ್ಲದೆ ಇರ್ಬೇಕಾದ್ರೆ ನಾನೇನೋ ಮಾಡಿದೆ ಅನ್ನೋದು. ಗುರು, ವಾಟ್ ಈಸ್ ಇಟ್?
ನೀನು ತೊಗೊಂಡಿದ್ಯಾ ಅನ್ನೋದು ನಿನಗೂ ಗೊತ್ತು ನನಗೂ ಗೊತ್ತು, ನಿಂಗೆ ಕೊಡೋಕ್ಕಾಗಲ್ಲ ಅಂತ ಹೇಳೋದು ಬೇರೆ. ಕೆಲವರು ಇದ್ದಾರೆ ಪಾಪ ನನಗೆ ಈ ಪರಿಸ್ಥಿತಿ ನನಗೆ ಕೊಡೋಕ್ಕಾಗಲ್ಲ ಅಂತ. ಆದರೆ ಈ ಮುಂಚೆ ನನ್ನ ಕೈಯಲ್ಲಿ ಚೆನ್ನಾಗಿದ್ದಾಗ ನಾನು ಭಾಳಷ್ಟು ಜನಕ್ಕೆ ಕೊಟ್ಟಿದ್ದೀನಿ, ಅವ್ರು ಯಾರೂ ನನಗೆ ವಾಪಸ್ ಕೊಟ್ಟಿಲ್ಲ. ಸೊ ಅವರು ಕೆಲವೊಬ್ಬರು ನನಗೆ ಹೇಳಿದ್ದಾರೆ, ಅಂದರೆ ನನಗೇನೋ ನನ್ನ ಪರಿಸ್ಥಿತಿ ಸರಿ ಇಲ್ಲ ಅಥವಾ ನನ್ನ ಹೆಲ್ತ್ ಸರಿ ಇಲ್ಲ, ಸೊ ಈ ಕಾರಣಕ್ಕೆ ನನಗೆ ಕಷ್ಟ ಅಂತ. ಓಕೆ, ಕೊಡಿ ಅಂತ ಕೇಳಬಹುದು ಅಷ್ಟೇ, ಬಿಟ್ರೆ ನಾನು ಬೇಜಾರು ಮಾಡ್ಕೊಳಕ್ಕಾಗಲಿಲ್ಲ ಅದನ್ನು. ಅಂದರೆ ಓಕೆ, ಸಣ್ಣ ಬೇಜಾರಾಗುತ್ತೆ, ಯಾಕಂದರೆ ನನಗೆ ನೀಡಿದೆ ಇವಾಗ ದ ಮೋಸ್ಟ್ ನೀಡಿರುವಂತಹ ಒಂದು ಜಾಗ, ಈ ಜಾಗದಲ್ಲಿ ನೀವು ಹೆಲ್ಪ್ ಮಾಡ್ತಾ ಇಲ್ಲ ಅನ್ನೋದು ಒಂದು ನನಗೆ ಸಣ್ಣ ಬೇಜಾರಿದೆ. ಬಿಟ್ಟರೆ ಕೊಡಲೇಬೇಕು ಅಂತ ನಾನು ಕೇಳೋಕ್ಕಾಗಲ್ಲ, ಅವ್ರ ಪರಿಸ್ಥಿತಿ ಹಾಗಿದೆ. ಇನ್ನು ಕೆಲವ್ರು ಚೆನ್ನಾಗೇ ಇದ್ದಾರೆ, ಬೇರೆ ಇನ್ನೊಂದಷ್ಟು ಪರ್ಚೇಸ್ ಮಾಡಿಕೊಂಡು ಇನ್ನೊಂದಷ್ಟು ಶೋಕಿ ಮಾಡಿಕೊಂಡು, ಅವ್ರುಗಳು ಕೊಡೋಕ್ಕೆ ಕಷ್ಟ. ತೊಗೊಂಡಿರೋ ದುಡ್ಡನ್ನ ತೊಗೊಂಡಿಲ್ಲ ಅಂತ ಹೇಳೋದಾಗಿರ್ಬೋದು, ಅಥವಾ ನಂಬಿಕೆ ಇಟ್ಟು ನಾವು ಪ್ರೀತಿಯಿಂದ ಏನು ಕೊಟ್ಟಿರ್ತೀವಿ ಅದಿಲ್ಲ ಅಂತ ಹೇಳೋದಾಗಿರ್ಬೋದು. ಅವೆಲ್ಲವೂ ಟ್ರೂ ಕಲರ್ಸ್ನ ತೋರಿಸಿರೋವಂಥದ್ದು. ಸೊ ಲೈಕ್ ಏನೋ ಥ್ಯಾಂಕ್ಫುಲ್ ಟು ಕೋಣ ನನಗೆ ಅಂಥ ಒಂದು ನಿಜ ಸ್ವರೂಪಿಗಳನ್ನು ತೋರಿಸಿರೋದಕ್ಕೆ. ದುಡ್ಡು ಕಳ್ಕೊಂಡಿರೋದಕ್ಕೆ ತನಿಷಾ ಅವ್ರಿಗೆ ಬೇಜಾರಿದೆಯಾ? ಯಾವ ವಿಚಾರದಲ್ಲಿ? ಯಾವುದು ಕಳ್ಕೊಂಡಿರೋದು? ಕೊಟ್ಟಿಲ್ಲ ಅನ್ನೋಂಥದ್ದು ಅವ್ರ ಋಣ. ಅವ್ರು ನನಗೆ ಕೊಡದೆ ಹೋದರೆ ಇನ್ನು 4 ಜನ ನನಗೆ ಚೆನ್ನಾಗಿ ಕೊಡ್ತಾರೆ. ಐ ಡೋಂಟ್ ಮೈಂಡ್. ಅಂದರೆ ನಾನು ಇವಾಗಂದ್ರೂ ಪರವಾಗಿಲ್ಲ. ನಾನು ಇದನ್ನು ಓಪನ್ ಆಗಿ ಹೇಳ್ತೀನಿ. ಎಸ್ಪೆಷಲಿ ಈಗ ಹೆಣ್ಮಕ್ಳು ದುಡ್ಡಿನ ವಿಚಾರದಲ್ಲಿ ಅಲರ್ಟ್ ಆಗೇ ಇರ್ತಾರೆ, ಅಷ್ಟು ಸುಮ್ಮನೆ ಖರ್ಚು ಮಾಡಕ್ ಹೋಗೋದಿಲ್ಲ, ಅವ್ರಿಗೋಸ್ಕರ ಅವ್ರು ಖರ್ಚು ಮಾಡ್ತಾರೆ. ಖಂಡಿತವಾಗ್ಲೂ ಹೌದು. ಸೊ ನೀವು ಲೆಕ್ಕಾಚಾರ ಇರೋ ಅಂಥವ್ರೆ ಹೌದು, ಬಟ್ ಯಾವ ವಿಚಾರದಲ್ಲಿ ತುಂಬ ಅಲರ್ಟ್ನೆಸ್ ಅನ್ನೋವಂಥದ್ದು ಮೈಂಡಿಗೆ ಬರ್ಬೇಕು? ಯಾಕಂತ ಹೇಳಿದ್ರೆ ಯಾರನ್ನೋ ಒಬ್ಬರನ್ನ ತುಂಬ ಇಷ್ಟಪಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಹಿಂದೆ ಮುಂದೆನೂ ಯೋಚನೆ ಮಾಡಲ್ಲ, ಅಷ್ಟು ಖರ್ಚು ಮಾಡಿಬಿಡ್ತಾರೆ. ನಾನು ಮೊನ್ನೆ ಅಷ್ಟು ಒಂದು ವಿಡಿಯೋ ನೋಡ್ತಿದ್ದೆ, ಆ ಹುಡುಗನ ಹೊಲಿಸ್ಕೊಳಕ್ಕೋಸ್ಕರ 1 ಲಕ್ಷ ಖರ್ಚು ಮಾಡಿರೋ ಅಂಥವ್ರು. ಅಲ್ಲ, ಆ ಥರ ಮಾಡೋವಂಥದ್ದು ಇದೆ. ಅಂದರೆ ಇವಾಗ ಆ ಥರ ಇರೋರು ಕೊಟ್ಟಿದ್ದನ್ನು ನಾನು ಲೆಕ್ಕ ಕೇಳಕ್ಕೆ ಹೋಗಲ್ಲ. ಈ ಯಾವತ್ತಾದರೂ ಒಂದು ದಿವಸ ಕೊಡಿ ಅಂತ ಕೊಟ್ಟಿರ್ತೀವಿ ಗೊತ್ತಾ. ನನಗೆ ಏನು ಬೇಜಾರು ಅಂತಂದರೆ ಕಳ್ಕೊಂಡಿರೋದು ಅಂತ ನಾನು ಈಗಲೂ ಕನ್ಸಿಡರ್ ಮಾಡಲ್ಲ, ಅವ್ರ ಋಣದಲ್ಲಿದೆ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಬಟ್ ಇವಾಗಲಾದರೂ ಪರವಾಗಿಲ್ಲ, ನಾನು ಇದನ್ನೇ ಹೇಳೋಕೆ ಹೊರಟಿದ್ದೆ, ಇವಾಗಲಾದರೂ ಪರವಾಗಿಲ್ಲ, ಸ್ವಲ್ಪ ಹೈಯರ್ ಅಮೌಂಟ್ ದುಡಿತಾ ಇದ್ದೀವಿ. ಇವಾಗ ಏನು ಪೊಸಿಷನ್ನಲ್ಲಿದ್ದೀವಿ ಅಥವಾ ಇವಾಗ ಏನು ವರ್ಕ್ ಮಾಡ್ತಾ ಇದ್ದೀವಿ ನಾವು, ಹೈಯರ್ ಅಮೌಂಟು. ಈ ನಾನು ಸಾಲ ಕೊಟ್ಟಿರೋದಿದೆ ಅಲ್ಲ ಗೊತ್ತಾ ಕೆಲವ್ರಿಗೆ ಅಂತ ನಾನು ಹೇಳ್ತಾ ಇದ್ದೆ, ಅದೆಲ್ಲ ನಾನು ಪರ್ ಡೇ ಪೇಮೆಂಟ್. ಸೀರಿಯಲ್ ಮಾಡೋದಾಗಿರ್ಬೋದು, ಎಲ್ಲೋ ಹೋಗಿ ಆ್ಯಂಕರಿಂಗ್ ಮಾಡೋದಾಗಿರ್ಬೋದು, ಬೆಳಗ್ಗೆ 6 ಗಂಟೆ 7 ಗಂಟೆಯಿಂದ ಚೆನ್ನೈಯಲ್ಲಿ ಶೂಟ್ ಮಾಡಿಬಿಟ್ಟು ಸಂಜೆ 7 ಗಂಟೆಗೆ ಅಲ್ಲಿಂದ ಹೊರಟು ಇಲ್ಲಿ ಅಂದರೆ ಫ್ಲೈಟಲ್ಲಿ ಬಂದು ಇಲ್ಲಿ ಏನೋ ಒಂದು 8 ಗಂಟೆ 9 ಗಂಟೆಗೆ ನಾನು ಆ್ಯಂಕರಿಂಗ್ ಮಾಡಿ 10 ಗಂಟೆ 11 ಗಂಟೆಗೆ ಮತ್ತೆ ವಾಪಸ್ ಚೆನ್ನೈಗೆ ಹೋಗಿ ಈ ಥರ ವರ್ಕ್ ಮಾಡಿರುವಂತಹ ದುಡ್ಡಿದೆ ಗೊತ್ತಾ, ಅದನ್ನು ತೊಗೊಂಡಿರೋಂಥವ್ರು ಅವರು. ಸೊ ದೇ ಶುಡ್ ನೋ ಅವ್ರು ಯಾವ ಥರ ದುಡ್ಡನ್ನು ತೊಗೊಂಡಿದ್ದಾರೆ, ಯಾವ ಥರ ದುಡ್ಡನ್ನು ಯುಟಿಲೈಸ್ ಮಾಡ್ಕೊತಾ ಇದ್ದಾರೆ, ಅದನ್ನು ಕೊಡದೇ ಇರೋದಕ್ಕೆ ಎಷ್ಟು ಒಳ್ಳೆ ಹೃದಯ ಇದೆ ಅವ್ರಿಗೆ ಅಂತ ಅವ್ರಿಗೆ ಅರ್ಥ ಆಗಬೇಕು. ಸೊ ಇದರಲ್ಲಿ ನಾನು ಹೇಳೋದು ಇಷ್ಟೇ, ಅವರೇ ಅನುಭವಿಸ್ತಾರೆ. ಬಿಕಾಸ್ ಯಾರೋ ನನಗೆ ಫ್ರೀಯಾಗಿ ಕೊಟ್ಟಿರೋ ದುಡ್ಡೋ ಇನ್ನೇನೋ ಒಂದು ಆರಾಮಾಗಿ ಬಂದಿರೋ ದುಡ್ಡೋ ಅಲ್ಲ. ನಾನು ಈ ಮುಂಚೆನೂ ಹೇಳಿದ್ದೀನಿ, ಯಾರಪ್ಪನ ದುಡ್ಡಲ್ಲೂ ನಾನು ಬದುಕ್ತಾ ಇಲ್ಲ. ನಾನು ದುಡ್ದಿರೋ ದುಡ್ಡು ನಮ್ಮ ಪಾರ್ಟ್ನರ್ಸು ಇನ್ವಾಲ್ವ್ ಆಗಿ ಅವರು ದುಡ್ದಿರೋ ದುಡ್ಡನ್ನು ಕೊಟ್ಟು ಇದು ಮಾಡಿರೋಂಥದ್ದು, ಇನ್ಕ್ಲೂಡಿಂಗ್ ಇಟ್ ಇಸ್ ನಾಟ್ ಮೈ ಡ್ಯಾಡ್ಸ್ ಮನಿ, ಮೈ ಓನ್ ಡ್ಯಾಡ್ದಲ್ಲ ಅದು, ಇನ್ನು ಯಾರ್ದೋ ಅಂತ ನೀವು ಅಂದ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಆ ಥರ ದುಡ್ಡನ್ನು ತೊಗೊಂಡು ಕೊಡದೇ ಇರೋರಿಗೆ ಐ ಥಿಂಕ್ ದೇವ್ರು ನೋಡ್ಕೋಬೇಕು, ದೇವ್ರು ನೋಡ್ಕೊಳ್ಳಿ. ಅಲ್ಲ, ತನಿಷಾ ಅವ್ರಿಗೆ ಸಾಕಷ್ಟು ಪೆಟ್ಟು ಬಿದ್ದು ಕಲ್ಲಾಗಿದಾರ, ಹೇಗೆ ಮನ್ಸು ಕಲ್ಲಾಗಿದೆಯಾ? ಯಾವ ಹುಡುಗನೂ ಅವರು ಬರ್ಮಾಡ್ಕೊಳ್ತಿಲ್ವಾ, ತಮ್ಮ ಹಾರ್ಟಿಗೆ ಕೀಲ್ ಹಾಕ್ಬಿಟ್ಟಿದಾರ, ಲಾಕ್ ಮಾಡಿಬಿಟ್ಟಿದಾರ ಅಂತ? ಹುಡುಗರ ವಿಚಾರ ಬೇರೆ, ಲೆಕ್ಕಾಚಾರದ ವಿಚಾರ ಬೇರೆ, ಈ 2 ವಿಚಾರ. ಬಟ್ ಲೆಕ್ಕಾಚಾರದ ವಿಚಾರ ಕಡಿಮೆನೇ ಇದಾಗಿರೋದು. ನಾನೇನೋ ಒಂದು ಒಬ್ರಿಗೆ ಕರುಣೆ ತೋರಿಸಿ ಅವ್ರ ಪರಿಸ್ಥಿತಿ ನೋಡೋಕ್ಕಾಗದೆ ಕೊಟ್ಟಿರ್ತೀನಿ ನಾನು. ಯಾಕಂದರೆ ನಾನು ಎವ್ರಿ ಡೇ 5,000 10,000 ಅಂತ ದುಡ್ದಿರೋದನ್ನ ನಾನು ಕೊಡಬೇಕು ಅಂತಂದರೆ ನೀವೇ ಅರ್ಥ ಮಾಡ್ಕೋಬೇಕು. ಅವರೇನೋ ತೀರಾ ಒಂದು ಏನು ಫೇಸೇ ಮಾಡೋಕ್ಕಾಗಲ್ಲ ಅನ್ನೋಂಥ ಪರಿಸ್ಥಿತಿಲಿರೋರು ಕೊಟ್ಟಿರ್ತೀನಿ. ಅದು ಬಿಟ್ಟು ಧಾರಾಳವಾಗಿ ತೊಗೊಂಡಿರೋಂಥವ್ರು ಒಂದಷ್ಟು ಜನ ಇದ್ದಾರೆ, ಅದು ವಾಪಸ್ ಬರುತ್ತೆ ನಾನೇನು ಎಕ್ಸ್ಪೆಕ್ಟ್ ಮಾಡಿನೂ ಕೊಟ್ಟಿರಲ್ಲ. ದಟ್ ಈಸ್ ಓಕೆ ಫಾರ್ ಮೀ. ಹುಡುಗರು ಅಂತ ಬಂದಾಗ ಇವಾಗ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಟೆನ್ಷನಲ್ಲಿ ನಾವು ಓಡಾಡ್ತಾ ಇದ್ದೀವಿ ಅಂತ. ಈಗಿನ ಯಾರೋ ಒಂದು ಹುಡುಗ ಆಯಿತು ಅಂದರೆ ನನ್ನ ಫೋನ್ ಯಾಕೆ ಎತ್ತಿಲ್ಲ ಅಂತಂದರೆ ಅದು ಆನ್ಸರ್ ಮಾಡೋಷ್ಟು ಪೇಷನ್ಸ್ ನನಗೆ ದೇವರಣೆ ಇಲ್ಲ. ಸೊ ಮೇ ಬಿ ಸಿನಿಮಾ ಎಲ್ಲ ಸಖತ್ತಾಗಿ ನಾವು ಅದರದ್ದೊಂದು 100 ಡೇ ಸೆಲೆಬ್ರೇಷನ್ ಮಾಡಿ ಇನ್ನೊಂದು ಸಿನಿಮಾ ಮಾಡಬೇಕಾದ್ರೆ ಅವಾಗ ಅಭ್ಯಾಸ ಆಗುತ್ತಲ್ವ, ಸ್ವಲ್ಪ ಆರಾಮಾಗಿರ್ತೀವಿ. ಸೊ 2ನೇ ಸಿನಿಮಾ 3ನೇ ಸಿನಿಮಾ ಅನ್ಬೇಕಾದ್ರೆ ಡಿವೈಡ್ ಮಾಡೋದು ಗೊತ್ತಿರುತ್ತೆ ವರ್ಕು. ಇವಾಗೆಲ್ಲನೂ ಒಂದಷ್ಟು ನಾವೇ ನಿಂತು ಮಾಡ್ತಿರ್ತೀವಿ ಅಲ್ವಾ. ಸೊ ಅದೆಲ್ಲ ಒಂದಷ್ಟು ಡಿವೈಡ್ ಮಾಡೋದು ಗೊತ್ತಾದಾಗ ಸ್ವಲ್ಪ ಪೀಸ್ಫುಲ್ಲಾಗಿರುತ್ತೆ ಲೈಫ್. ಆವಾಗ ನೋಡೋಣ. ಇನ್ನು ಈ ಸಿನಿಮಾದಲ್ಲಿ ನಿರ್ಮಾಪಕಿ ಅಲ್ಲದೆ ನಟಿ ಕೂಡ ಆಗಿ ನೀವು ಅಭಿನಯಿಸಿರುವಂಥದ್ದು, ಯಾವ ರೀತಿ ಪಾತ್ರ, ಹೇಗೆ ಆ ಕಡೆ ಲೆಕ್ಕಾಚಾರ ನೋಡ್ಕೋಬೇಕು, ಈ ಕಡೆ ಆ್ಯಕ್ಟಿಂಗ್ ಮಾಡಬೇಕು, ಇಡೀ ಪ್ರೊಡಕ್ಷನ್ನ ನೋಡ್ಕೋಬೇಕು?
ಪಾತ್ರದ ವಿಚಾರದಲ್ಲಿ ಪಾತ್ರ ನನ್ನನ್ನು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾ ಇದೆ. ಲಕ್ಷ್ಮಿ ಅನ್ನುವಂತಹ ಪಾತ್ರ ನಂದು ಕೋಮಲ್ ಸರ್ ಅವರ ಪತ್ನಿಯಾಗಿ ನಾನು ಮಾಡ್ತಾ ಇದ್ದೀನಿ. ಇದೊಂಥರ ನನಗೆ ತುಂಬ ಖುಷಿ ವಿಚಾರ. ಯಾಕೆ ಅಂತಂದರೆ ಕೋಮಲ್ ಸರ್ ಜೊತೆ ಆ್ಯಕ್ಟ್ ಮಾಡೋದೇ ಒಂದು ಪುಣ್ಯ. ನಾನು ಈ ಮುಂಚೆ ಕೂಡ ಬೇರೆ ಸಿನಿಮಾ ನಾನು ವರ್ಕ್ ಮಾಡಬೇಕಾದ್ರೆ ಹೇಳಿದ್ದೀನಿ, ಅವ್ರಗಳ ಜೊತೆ ವರ್ಕ್ ಮಾಡೋದಿದೆಯಲ್ಲ, ಕೋಮಲ್ ಸರ್ ಜೊತೆ ಆ ಒಂದು ಕಂಫರ್ಟ್ ಝೋನ್ ಅವ್ರು ಏನು ಕೊಡ್ತಾರೆ ನಾವು ಆ್ಯಕ್ಟ್ ಮಾಡಬೇಕಾದ್ರೆ, ಮತ್ತು ಅವರಷ್ಟು ಸಿನಿಮಾ ಮಾಡಿದ್ರು ನಮಗೆ ಪರವಾಗಿಲ್ಲ ನೀನು ಮಾಡು ಅನ್ನೋ ರೀತಿಯಲ್ಲಿ ಒಂದು ಆ ಕಂಫರ್ಟ್ ಝೋನ್ ಆಗಿರ್ಬೋದು, ಧೈರ್ಯ ಆಗಿರ್ಬೋದು ಏನು ಕೊಡ್ತಾರೆ, ಅದು ನಮ್ಮನ್ನು ತುಂಬ ಸ್ಟ್ರಾಂಗ್ ಆಗಿ ನಿಲ್ಲಿಸುತ್ತೆ. ಆ್ಯಂಡ್ ಅವ್ರ ಜೊತೆ ಈ ಸಲ ತುಂಬ ವಿಭಿನ್ನವಾದ ಪಾತ್ರ, ಒಂದು ಸೆಂಟಿಮೆಂಟು, ಒಂದು ಎಮೋಷ್ನಲಿ ಕನೆಕ್ಟ್ ಆಗಿರುವಂತಹ ಪಾತ್ರ. ನನ್ನ ಕೋಮಲ್ ಸರ್ ಜೊತೆಗೆ ನಮ್ಮ ಥಿಯೇಟ್ರಲ್ಲಿ ಬರುವಂತಹ ಎಲ್ಲ ಆಡಿಯನ್ಸು ಕೂಡ ಅದೇ ರೀತಿಯಾಗಿ ಕನೆಕ್ಟ್ ಆಗ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನನ್ನನ್ನು ನಾನೇ ಆ ಪಾತ್ರದಲ್ಲಿ ನೋಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಅಷ್ಟು ವಿಭಿನ್ನವಾದ ಪಾತ್ರ ನನಗೆ ಪರ್ಸ್ನಲ್ ಆಗಿ. ಆ್ಯಂಡ್ ಸಮ್ವೇರ್ ನಾನು ತುಂಬ ಪರ್ಸ್ನಲ್ ಆಗಿ ಅದಕ್ಕೆ ಅಟ್ಯಾಚ್ ಆಗಿಬಿಟ್ಟೆ. ಹೌದಲ್ವಾ, ಪ್ರೀತಿ ಅಂದರೆ ಹಿಂಗಿರುತ್ತೆ ಅನ್ನೋ ರೀತಿಯಲ್ಲಿ ಎಲ್ಲರೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಲಕ್ಷ್ಮಿನ ಇನ್ನು ಮುಂದೆ ನನ್ನ ಲಕ್ಷ್ಮಿಯಾಗಿ ನೋಡೋದಕ್ಕೆ ಶುರು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗೆ. ಸಿನಿಮಾ ಶುರುವಾದಮೇಲೆ ಯಾವುದಾದ್ರೂ ಒಂದು ಘಟನೆ ಇದು ತುಂಬ ನನಗೆ ಕಾಡುತ್ತೆ, ತುಂಬ ಚಾಲೆಂಜಿಂಗ್ ಆಗಿತ್ತು, ಭಾವುಕರಾಗಿದ್ರು ಅಂಥದ್ದು ಯಾವುದಾದ್ರೂ ಒಂದು ಸಂದರ್ಭ ಇದೆಯಾ ನಿಮಗೆ? ಹಾಂ ಇದೆ ಸರ್ ಜೊತೆ. ನಾನಿವಾಗ ಅದು ಸೀಕ್ವೆನ್ಸ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅದು ಸಿನಿಮಾದಲ್ಲೇ ನೋಡ್ಬೇಕು ನೀವು. ಅದೊಂದು ಸೀಕ್ವೆನ್ಸಲ್ಲಿ ನನ್ನನ್ನು ನೆನೆಸ್ಕೊಳ್ತಾರೆ ಅವರು ನೆನೆಸ್ಕೊಳ್ಬೇಕಾದ್ರೆ ನಾನು ದೂರದಿಂದ ಏನು ನೋಡ್ತಾ ಇದ್ದೆ, ಪ್ರೊಡ್ಯೂಸರ್ ಆಗಿ ನಿಂತು నేను ನೋಡ್ತಾ ಇದ್ದೆ, ಅಥವಾ ನಾರ್ಮಲ್ ಆಡಿಯನ್ಸ್ ಥರ ನಾನು ಹೇಗೆ ನಿಂತ್ಕೊಂಡು ನೋಡ್ತಾ ಇದ್ದಲ್ಲ, ಆ ಸ್ಪಾಟಲ್ಲೇ ನನ್ನ ಕಣ್ಣಲ್ಲಿ ನೀರು ಬಂದಿದೆ. ಅವ್ರೇನು ಆ್ಯಕ್ಟ್ ಮಾಡ್ತಾಯಿದ್ರು, ಅವ್ರೇನೋ ಒಂದು ಕೇಳ್ತಾಯಿದ್ರು, ಏನೋ ಒಂದು ವಿಚಾರನ ಎಕ್ಸ್ಪ್ರೆಸ್ ಮಾಡ್ತಾಯಿದ್ರು ಅನ್ನೋ ಒಂದು ಇದನ್ನು ಕ್ಯಾಮ್ರಾ ಸುತ್ತಾ ಇತ್ತು. ಒಂದು ರೌಂಡ್ ಟ್ರಾಲಿ ಶಾಟ್ ಅದು ನಡೀತಾ ಇತ್ತು. ನಾನು ಅಲ್ಲೇ ನಿಂತ್ಕೊಂಡು ಐ ಆಮ್ ಲೈಕ್ ಸೀರಿಯಸ್ಲಿ ಅವ್ರೇನು ಕೇಳ್ತಾ ಇದ್ರು ಅದು ಸಿಕ್ಬಿಡ್ಲಿ ಅನ್ನೋ ಒಂದು ರೀತಿಯಲ್ಲಿ ನಾನು ಅಲ್ಲೇ ಶೂಟಿಂಗ್ ಸ್ಪಾಟಲ್ಲೇ ನಾನು ಬೇಜಾರು ಮಾಡ್ಕೊಂಡಿದ್ದು ಅಥವಾ ದೇವ್ರನ್ನ ಕೇಳ್ಕೊಂಡಿದ್ದ ಥರ ಅದು ಆಟೋಮೆಟಿಕ್ಲಿ ಬಂದುಬಿಡ್ತಾ ಇತ್ತು. ಅದು ಪ್ಲೀಸ್ ಬಂದುಬಿಡ್ಲಿ, ಅವ್ರಿಗೆ ಸಿಕ್ಬಿಡ್ಲಿ ಅನ್ನೋ ಥರದ್ದೊಂದು ಇತ್ತು. ಅದು ಬಿಟ್ಟರೆ ಆ ರೀತಿಯಾಗಿ ಇದ್ಕೊಂಡು ಸಡನ್ನಾಗಿ ಅಲ್ಲಿ ಯಾರೋ ಏನೋ ಕೆಲಸ ಮಾಡ್ತಾನೆ, ತೊಗೊಂಬನ್ರೋ ಅದನ್ನು ಬೇಗ ಮಾಡ್ರೋ ಅಂತ ಸಡನ್ನಾಗಿ ಅದೊಂದು ಟರ್ನ್ ಓವರ್ ಇದೆ ಗೊತ್ತಾ, ಆ ಒಂದು ಚೇಂಜ್ ಆಫ್ ಸೀಕ್ವೆನ್ಸ್ ಇದೆಯಲ್ಲ. ಅದಾದಮೇಲೆ ಮತ್ತೆ ವಾಪಸ್ ಇಲ್ಲಿಗೆ ಬರ್ತಾ ಇದ್ದೆ ನಾನು, ಯಾಕಂದರೆ ಇದು ಇನ್ನೂ ಡೈಜೆಸ್ಟ್ ಆಗಿರಲ್ಲ. ಸೊ ಅದೊಂದು ವಿಷಯ ಅಂದರೆ ಜವಾಬ್ದಾರಿಗಳು ನಮಗೆ ಲೈಫ್ನಲ್ಲಿ ಹಾಗೆ ಇರುತ್ತಲ್ವ. ಸೊ ಅದೊಂದು ನನಗೆ ತುಂಬ ನೆನಪಿನಲ್ಲಿ ಇಟ್ಕೊಳ್ಳೋ ಅಂಥದ್ದು. ಇನ್ನು ನೀವು ಕೂಡ ಬಿಗ್ ಬಾಸ್ ಇಂದ ಬಂದಿರುವಂತವ್ರು, ಅಳು ಬಂದ್ಬಿಡುತ್ತೆ ಅದು ಆ ಸೀಕ್ವೆನ್ಸ್. ಕೋಮಲ್ ಸರ್ ಹೇಳ್ತಿದ್ರು ಕೋಣ ಕೂಡ ಒಂದು ಯಾವುದೋ ಒಂದು ಸೀನ್ ಬರುತ್ತೆ, ಅದು ಕೂಡ ಕಣ್ಣಲ್ಲಿ ನೀರು ಹಾಕ್ತಾ ಇದೆ. ಯಾಕಂದ್ರೆ ನಮಗೆ ಅರ್ಥ ಆಗುತ್ತೆ, ನಾವು ಆಕ್ಟಿಂಗ್ ಮಾಡ್ತೀವಿ, ಆದ್ರೆ ಅದಕ್ಕೆ ನಮ್ಮ ಭಾಷೆ ಕೂಡ ಅರ್ಥ ಆಗ್ತಾ ಇತ್ತು. ಹೌದು ಹೌದು ಹೌದು, ಅದಂತೂ ಸಿ ಐ ಗೆಟ್ ಗೂಸ್ ಬಂಪ್ಸ್. ಇಟ್ಸ್ ಲೈಕ್ ಸಡನ್ನಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾ ಇತ್ತು. ಅಂದರೆ ನಾವೇನು ಮಾತಾಡ್ತಾ ಇದ್ದೀವಿ, ನಮ್ಗೇನು ಬೇಕು ಅನ್ನೋದನ್ನ ಪಟ್ಟಂತ ಕೊಡ್ತಾ ಇತ್ತು. ಅದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಕೋಣ. ಇಟ್ಸ್ ಲೈಕ್ ಹೈಯೆಸ್ಟ್ ಪೇಯ್ಡ್ ಆರ್ಟಿಸ್ಟ್ ಅದು. ಹಾಂ, ಅಂದರೆ ನಮ್ಗಳಿಗೆ ಎಲ್ಲರಿಗೂ ಹೆಂಗಿರುತ್ತೆ ಅಂತಂದರೆ ಯಾರಾದ್ರೊಬ್ರು ಹೇಳಬೇಕು, ನಾವು ಅದನ್ನು ಅರ್ಥ ಮಾಡ್ಕೊತೀವಿ, ನಮ್ಮ ಮೈಂಡನ್ನು ಯೂಸ್ ಮಾಡಿ, ಬ್ರೈನ್ನ ಯೂಸ್ ಮಾಡಿ ನಾವು ಆ್ಯಕ್ಟ್ ಮಾಡ್ತೀವಿ ಭಾಷೆಯ ಮುಖಾಂತರ ಅಂತ. ಅದಕ್ಕೆಲ್ಲಿ ಪಾಪ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಅದು. ಯು ಶುಡ್ ಸಿ, ಆ್ಯಕ್ಚುಲಿ ನೀವು ತುಂಬ ಇಷ್ಟಪಡ್ತೀರ. ಅಕ್ಟೋಬರ್ 31ನೇ ತಾರೀಕು ನೋಡಿ, ಮರಿಬೇಡಿ. ಒಂದೇ ದಿನ ಅಂತ ಅನ್ಕೋಬೇಡಿ, ನೆಕ್ಸ್ಟ್ ಡೇ ಆದ್ರೂ ಟೈಮ್ ಸಿಕ್ಕಿದಾಗ ಹೋಗಿ ನೋಡಿ. ನೀವು ಮಿಸ್ ಮಾಡಲೇಬಾರ್ದು ಅನ್ನೋಂತಹ ಒಂದು ಸಿನಿಮಾ ಕೋಣ ಆಗಿರುತ್ತೆ. ಓಕೆ, ಇನ್ನು ಕೊನೆಯದಾಗಿ ನೀವು ಕೂಡ ಬಿಗ್ ಬಾಸಿಂದ ಬಂದಿರುವಂಥದ್ದು. ಸೊ ಈ ಬಾರಿ ಬಿಗ್ ಬಾಸ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ, ಯಾರ್ಯಾರು ನಿಮಗೆ ಪರಿಚಯ ಇದ್ದಾರೆ ಒಳಗಡೆ ಇರೋರು? ಪರಿಚಯದವರು ಅಂದರೆ ನಾರ್ಮಲ್ ಪರಿಚಯ ಅಂತ ಆಲ್ಮೋಸ್ಟ್ ಎಲ್ಲರೂ ಇದ್ದಾರೆ. ವರ್ಕ್ ಮಾಡ್ತಿರೋಂಥ ಬಿಗ್ ಬಾಸ್ನಲ್ಲಿರುವಂತಹ ಎಲ್ಲ ಕಂಟೆಸ್ಟೆಂಟ್ಸ್ಗೂ ಆಲ್ ದಿ ವೆರಿ ಬೆಸ್ಟ್. ಕೆಲವರು ತುಂಬ ಧೈರ್ಯವಂತರಾಗಿರ್ತಾರೆ, ಆ ಧೈರ್ಯವಂತಿಕೆಯನ್ನು ಒಳ್ಳೆ ಜಾಗದಲ್ಲಿ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತೀನಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಮಾತಾಡಲಿಲ್ಲ ಅನ್ನೋಂಥವ್ರು ಹೆಚ್ಚು ಮಾತಾಡಲಿ. ಬಿಕಾಸ್ ಮಾತಾಡಿದ್ರೆ ಏನಂದರೆ ಎಕ್ಸ್ಪ್ರೆಸ್ ಮಾಡಿದ್ರೇ ಅಲ್ಲಿ ವಿಚಾರಗಳು ಗೊತ್ತಾಗೋದು. ಎಕ್ಸ್ಪ್ರೆಸ್ ಮಾಡಲಿಲ್ಲ ಅಂದರೆ ಯಾರೂ ನಮ್ಮ ನೆಂಟರಲ್ಲ, ಯಾರೂ ನಮ್ಮ ಸ್ನೇಹಿತರಾಗಿ ಉಳಿಯಲ್ಲ. ನಿಮ್ಗೇನು ಇರುತ್ತೋ ಅದನ್ನು ಅಲ್ಲಲ್ಲೇ ಹೊರಗೆ ಹಾಕ್ಬಿಟ್ರೆ ಎಲ್ಲನೂ ವರ್ತ್ ಅಂತ. ಯಾರು ಇಷ್ಟ ಆದರೂ ನಿಮಗೆ? ಆ ಥರ ಪರ್ಟಿಕ್ಯುಲರ್ ಆಗಿ ಏನೂ ಇಲ್ಲ, ಬಿಕಾಸ್ ನಾನೇನು ಎವ್ರಿ ಡೇ ಏನು ಫಾಲೋ ಮಾಡ್ತಾ ಇಲ್ಲ. ಬಟ್ ಐ ಪರ್ಸ್ನಲಿ ಫೀಲ್ ನಾನು ಈ ಮುಂಚೆ ಯಾವತ್ತೋ ಒಂದ್ಸತಿ ಅವ್ರು ವಾಪಸ್ ಬಂದರು ಅಂತ ಅಂದಾಗ ಹೇಳಿದ್ದೆ, ಐ ಥಿಂಕ್ ರಕ್ಷಿತಾ ಈಸ್ ಡೂಯಿಂಗ್ ಗುಡ್. ಅವ್ರು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡಲಿ ಅಂತ. ಹಿಂಗೆ ಇಲ್ಲಿ ನೀನು ಕೇಳಬೇಕಾ? ಒಳ್ಳೆ 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 ಕಂಟೆಂಟ್ ಒಳ್ಳೆ ಎಂಟರ್ಟೈನರ್. ಓಕೆ, ಕೊನೆಯದಾಗಿ ಸಿನಿಮಾ 31ನೇ ತಾರೀಕು ಹೆಂಗೋ ರಿಲೀಸ್ ಆಗ್ತಿರೋವಂಥದ್ದು, ಪ್ರೇಕ್ಷಕರ ಮಡಿಲಿಗೆ ನೀವು ನಿಮ್ಮ ಸಿನಿಮಾವನ್ನು ಕೊಡ್ತಾ ಇದ್ದೀರಾ. ಏನು ಹೇಳ್ತೀರಾ ನಿಮ್ಮ ಫಾಲೋವರ್ಸ್, ಫ್ಯಾನ್ಸ್? ನನ್ನನ್ನು ಇಲ್ಲಿವರೆಗೂ ಗೊತ್ತಿದ್ದು ಗೊತ್ತಿಲ್ಲದೆ
ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡಿದಂತಹ ಪ್ರತಿಯೊಬ್ಬರೂ ಕೂಡ ಇದೇ ಅಕ್ಟೋಬರ್ 31ನೇ ತಾರೀಕು ನಮ್ಮ ಕೋಣ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕೋಮಲ್ ಸರ್ ಹೀರೋ ಆಗಿ ಮಾಡಿದ್ದಾರೆ, ನಾನು ಹೀರೋಯಿನ್ ಆಗಿ ಮಾಡಿದ್ದೀನಿ, ಋತ್ವಿ ಅವ್ರು ಕೂಡ ಇದ್ದಾರೆ. ಹಾಗೆ ನನ್ನ ಪ್ರೊಡಕ್ಷನ್ನಲ್ಲಿ ಬರ್ತಾ ಇರುವಂತಹ ಮೊದಲನೇ ಸಿನಿಮಾ. ಸೊ ಸಪೋರ್ಟ್ ಮಾಡಿ, ಹಾಗೆ ಹೆಣ್ಮಕ್ಳು ಹೆಚ್ಚೆಚ್ಚು ಪ್ರೊಡ್ಯೂಸರ್ ಆಗಬೇಕು, ಇನ್ನು ಧೈರ್ಯವಾಗಿ ಇದೇ ಇಂಡಸ್ಟ್ರಿನಲ್ಲಿ ಮುನ್ನುಗ್ಗೋ ಹಾಗೆ ನೀವು ಸಪೋರ್ಟ್ ಮಾಡೋದ್ರ ಮೂಲಕ ನನ್ನನ್ನು ಗೆಲ್ಲಿಸಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ತನಿಷಾ ಅವರೇ. ಸೊ ಇದಿಷ್ಟು ನಟಿ ಹಾಗೂ ನಿರ್ಮಾಪಕಿ ತನಿಷಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.